ಎರಡನೆಯ ಗೋಷ್ಠಿಯ ಶೀರ್ಷಿಕೆ ಕಾದಂಬರಿಯಾದ ಸಂಗೀತ. ಈ ಗೋಷ್ಠಿಯಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪ್ರವೀಣ್ ಗೋಡ್ಖಿಂಡಿ ಅವರು, ಶಿರೀಶ್ ಜೋಶಿ ಅವರು ಮತ್ತು ಈ ಗೋಷ್ಠಿಯ ಸಂಯೋಜಕತ್ವವನ್ನು ಬಾಲಾ ಸಾಹೇಬ್ ಲೋಕಾಪುರ್ ಅವರು ವಹಿಸಿಕೊಂಡಿದ್ದಾರೆ. ದಯಮಾಡಿ ಎಲ್ಲರೂ ಪ್ರೀತಿಪೂರ್ವಕವಾಗಿ ಗಣ್ಯರನ್ನು ವೇದಿಕೆ ಮೇಲೆ ಸ್ವಾಗತಿಸೋಣ. ಬಹುಮುಖ್ಯ ಕಾದಂಬರಿಕಾರರು, ಸಂಗೀತಗಾರರಿದ್ದಾರೆ ಪ್ರವೀಣ್ ಗೋಡ್ಖಿಂಡಿ ಮತ್ತು ಶಿರೀಶ್ ಜೋಶಿ, ನಾನು ಬಾಲಾ ಸಾಹೇಬ್ ಲೋಕಾಪುರ್. ಕನ್ನಡದಲ್ಲಿ ಈವರೆಗಿನ ಸಾಹಿತ್ಯ ಗೋಷ್ಠಿಗಳಲ್ಲಿ ಇಷ್ಟು ದೂರ ನಾವು ಬಂದರೂ ಸಂಗೀತದ ಬಗ್ಗೆ ಮತ್ತು ಕಾದಂಬರಿ ಬಗ್ಗೆ ಚರ್ಚೆ ನಡೀತಾ ಇರೋದು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್. ಅದಕ್ಕೆ ನಾನು ಬುಕ್ ಬ್ರಹ್ಮ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ. ಗೆಳೆಯರೇ, ಸಂಗೀತ ಮತ್ತು ಸಂಗೀತವೇ ಕಾದಂಬರಿ ಆದ ಒಂದು ಚರ್ಚೆನ ನಾವು ಮಾಡ್ತಾಯಿದ್ವಿ. ಪ್ರವೀಣ್ ಅವರು ಮೊನ್ನೆ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ, ಆಮೇಲೆ ಅವರು 4 ಕಾದಂಬರಿಗಳನ್ನು ಬರೆದಿದ್ದಾರೆ. ಇಷ್ಟು ದೀರ್ಘ ಕನ್ನಡ ಕಾದಂಬರಿಗೆ 150 ವರ್ಷ ಅಂತ ಇಟ್ಕೊಂಡ್ರು. ಇಷ್ಟು ದೀರ್ಘ ಕಾದಂಬರಿಯ ಇತಿಹಾಸದಲ್ಲಿ ಕೇವಲ 23 ಕಾದಂಬರಿಗಳು, ಇವರು 5 ಹಿಡಿದು 23 ಕಾದಂಬರಿಗಳು ಮಾತ್ರ ಸಂಗೀತದ ಬಗ್ಗೆ, ಸಂಗೀತದ ವಸ್ತುವಾಗಿಟ್ಟುಕೊಂಡು ಕಾದಂಬರಿಗಳು ಬಂದಿದ್ದಾವೆ. ಇದು ಭಾಳ ಆಶ್ಚರ್ಯ ಮತ್ತು ಅದು ಯಾಕಾಗ್ತದೆ ಅನ್ನೋ ಚರ್ಚೆ ಮಾಡಿ ಮಾತಾಡೋಣ. ಕನ್ನಡದಲ್ಲಿ ಸಂಗೀತ ಮೊಟ್ಟ ಮೊದಲು ಪ್ರವೇಶ ಆದ ಕಥನ ಬಂದಿರೋದು ನಮ್ಮ ಜನ್ನನ ಯಶೋಧರ ಚರಿತ್ರೆಯಲ್ಲಿ. ಆ ರಾತ್ರಿ ಆ ರಾಗವನ್ನು ಕೇಳಿ ಆ ಮಹಾರಾಣಿ ತಟ್ಟನೆ ಪಸಾಯ ದಾನಂಗೊಟ್ಟಳ್ ಅನ್ನುವಂಥ ಮಾತು ಬರ್ತದೆ. ಆ ಕಥನ ಬೇಡ ಅಂದರೆ ಸಂಗೀತ ಪ್ರವೇಶ ಮಾಡಿದ್ದು ಅಲ್ಲಿಂದ. ಅದರ ನಡುವೆ ಒಂದು 900 ವರ್ಷಗಳ ಅವಧಿಯಲ್ಲಿ ಸಂಗೀತವನ್ನು ಕಾದಂಬರಿಯಾಗಿ ಬರೆದವರು ಬಹಳ ಕಡಿಮೆ. 23 ಕಾದಂಬರಿ ಬಂದಿದ್ದಾವೆ. ಅದನ್ನು ಸ್ವಲ್ಪ ನಿಮಗೆ ಅವು ಯಾವ್ಯಾವ ಅನ್ನೋದನ್ನು ನೆನಪಿಗೆ ತರಲಿಕ್ಕೆ ಪ್ರಯತ್ನಿಸ್ತೀನಿ. ಇದು ಅನುಕ್ರಮವಾಗಿ ಇಲ್ಲ, ಅದನ್ನು ಮೊದಲು ಯಾರು ಬರೆದ್ರು ಆಮೇಲೆ ಯಾರು ನಾನು ಅನುಕ್ರಮ ಮಾಡೋಕ್ಕಾಗಿಲ್ಲ. ಅನಕ್ರವರು 2 ಕಾದಂಬರಿ ಬರೆದಿದ್ದಾರೆ. ಸಂಧ್ಯಾರಾಗ ಎಲ್ಲರಿಗೂ ಗೊತ್ತಿದೆ, ಅವರು ಮಿಯಾ ಮಲ್ಲಾರ್ ಗೊತ್ತಿಲ್ಲ. ಮಿಯಾ ಮಲ್ಲಾರ್. ತರಾಸು ಅವರು ಕಾದಂಬರಿ ಗೊತ್ತಿದೆ, ಹಂಸಗೀತೆ. ಮಾಸ್ತಿಯವರ ಸುಬ್ಬಣ್ಣ, ಕೃಷ್ಣಮೂರ್ತಿ ಪುರಾಣಿಕರ ಸನಾದಿ ಅಪ್ಪಣ್ಣ, ದೇವಡುವರ ರಾಜನರ್ತಕಿ ಚಿನ್ನ, ಗೊರು ರಾಮಸ್ವಾಮಿಯವರ 2 ಕಾದಂಬರಿಗಳು ಹೇಮಾವತಿ ಮತ್ತು ಊರ್ವಶಿ, ನಾಗೇಶವರ ಮಣ್ಣಿನ ಕನಸು, ದೇವಕಿ ಮೂರ್ತಿಯವರ ಉಪಾಸನೆ, ಅದು ಸಿನಿಮಾ ಕೂಡ ಆಗಿದೆ, ಮನಮೂರ್ತಿಯವರ ಗಾನಸುಧ, ಆರ್ ಕೆ ಪದ್ಮನಾಭ್ ಕರ್ನಾಟಕ ಸಂಗೀತದ ಬಹಳ ದೊಡ್ಡ ಪ್ರತಿಭೆ, ನಮ್ಮ ಬೆಂಗಳೂರಲ್ಲಿ ಈಗಿರ್ತಾರೆ ಅವರು. ಅವ್ರದ್ದು ಅನಂತನಾಗ ಮತ್ತು ನಾದಬಿಂದು ಅಂತ 2 ಕಾದಂಬರಿ ಬಂದಿದೆ. ಎಸ್ ವೆಂಕಟರಾವ್ ಅವರ ರಾಗಿಣಿ, ಎಚ್ ಎಲ್ ನಾಗೇಗೌಡರ ಭೂಮಿಗೆ ಬಂದ ಭಗವಂತ ಅಂದರೆ ಭೈರವಿ ಕೆಂಪೇಗೌಡರ ಬಗ್ಗೆ ಬಂದ ಕಾದಂಬರಿ ಅದು. ಎಸ್ ಎಲ್ ಭೈರಪ್ಪನವರ ಮೊನ್ನೆ ಬಂದ ಕಾದಂಬರಿ ಮಂದ್ರ, ಮಲೆಯೂರು ಕೃಷ್ಣಮೂರ್ತಿಯವರ ಕಪಿಲ ಹರಿದಳು ಕಡಲಿಗೆ. ಇದೀಗ ಶಿರೀಶ್ ಜೋಶಿಯವರು 4 ಕಾದಂಬರಿಗಳನ್ನು ಸಂಗೀತವನ್ನು ಇಟ್ಕೊಂಡು ಮಾಡಿದ್ದಾರೆ. ಯಶೋಗಾಥೆ, ಸೂರ್ಯದರ್ಶನ, ಗುಜರಿ ತೋಡಿ ಮತ್ತು ತಾನ್ಸೇನ್. ಪ್ರವೀಣ್ ಗೋಡ್ಖಿಂಡಿ ಅವರು ಧಾರವಾಡದವರೇ, ನಮ್ಮವರೇ ಅಲ್ಲ, ನಿಮ್ಮವರು ಎಲ್ಲರೂ. ಮಾತಾಡಬೇಡ ಅಂತ ಇಡೀ ಇಂಡಿಯಾಕ್ಕೆ ಭಾರತ ಈ ಜಗತ್ತಿಗೆ ಸೇರಿದವರು. ಅವರ ಪ್ರಹರ ಅನ್ನುವಂಥ ಕಾದಂಬರಿ ಬಂದಿದೆ. ಸಂಗೀತ ಗಡಿಯಾರ ಅಂತದರ ಇನ್ನೊಂದು ಉಪನಾಮ. ಒಂದು ಸ್ವಲ್ಪ ಇದನ್ನು ವಿಶ್ಲೇಷಣೆ ಮಾಡಿದೆ. ಐತಿಹಾಸಿಕ ಕಾದಂಬರಿಯನ್ನು ಬರೆದವರು 3 ಜನ, ದೇವಡುವರು, ತರಾಸವರು ಹಾಗೂ ಶಿರೀಶ್ ಜೋಶಿ ಅವರು ಐತಿಹಾಸಿಕ ಕಾದಂಬರಿ ಬರೆದವರು. ಸಂಗೀತಗಾರರಾಗಿ ಸಂಗೀತದ ಬಗ್ಗೆ ಕಾದಂಬರಿ ಬರೆದು 2 ಕನ್ನಡದಲ್ಲಿ. ಅವರು ಒಬ್ಬರು ಆರ್ ಕೆ ಪದ್ಮನಾಭ್, ಇನ್ನೊಬ್ಬರು ಪ್ರವೀಣ್ ಗೋಡ್ಖಿಂಡಿ ಅವರು. ರಾಗದ ಹೆಸರಿಟ್ಟು ಕಾದಂಬರಿ ಬರೆದವರು 2, ಒಬ್ಬರು ಅನಕ್ರ ಮಿಯಾ ಮಲ್ಲಾರ್, ಇನ್ನೊಬ್ಬರು ಶಿರೀಶ್ ಜೋಶಿ ಗುಜರಿ ತೋಡಿ. ಪ್ರವೀಣ್ ಅವರೇ ಮಾತಾಡೋಕ್ಕೆ ಶುರು ಮಾಡೋಣ. ಇದು ಅಂದರೆ ಪ್ರಶ್ನೋತ್ತರ ಅಂತಲ್ಲ, ಚರ್ಚೆ ಮಾಡೋಣ ಅಂತ. ನೀವು ನಿಮ್ಮ ಕಾದಂಬರಿಯ ಬರೆದಾಗ ನಾನು ಆಕಸ್ಮಿಕ ಲೇಖಕ ಅಂದಿದ್ದೀರಿ. ಅದನ್ನು ನಾನು ಒಪ್ಪೋದಿಲ್ಲ, ಯಾಕಂದರೆ ಯಾವುದೋ ಆಕಸ್ಮಿಕ ಅಲ್ಲ. ಕನ್ನಡ ನಿಮ್ಮಿಂದ ಆ ಕಾದಂಬರಿಯನ್ನು ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿತ್ತು, ಅದು ಬರ್ಸ್ಕೊಂಡಿದೆ, ಅದು ನಿಮ್ಮಿಂದ ಆಗಿದೆ, ಅದರಿಂದ ನೀವು ಆಕಸ್ಮಿಕ ಲೇಖಕ ಅಲ್ಲ. ಸುಮ್ಮನೆ ಮಾತಾಡ್ತಿದ್ದೀನಿ. ನೀವು ಸಂಗೀತಗಾರರಾಗಿ ಭಾಳ ಎತ್ತರದಲ್ಲಿದ್ದೀರಿ, ಹಿಮಾಲಯದಷ್ಟು ಎತ್ತರದಲ್ಲಿದ್ದೀರಿ. ಲೇಖಕಾಗಿ ನೀವು ಯಂಗ್ ರೈಟರ್ ಅಂತ ನಾನು ಕರಿಬೇಕು. ಯಾಕೆ ಈಗ ನೀವು ಸಾಹಿತ್ಯಕ್ಕೆ ಪ್ರವೇಶ ಮಾಡಿದ್ದೀರಿ. ಆ ಎತ್ತರ ಮತ್ತು ಈ ಎತ್ತರವನ್ನು ನೀವು ಹೇಗೆ ಇದು ಮಾಡ್ತೀರಿ? ಯಾಕೆ ನೋಡಿ, ಹಿಮಾಲಯ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳು, ಆದರೆ ಅವು ಯಂಗೆಸ್ಟ್ ಅವು ಹರಿಯದ ಅದಾದಮೇಲೆ ಜಗತ್ತಿನಲ್ಲಿ ಯಾವ ಪರ್ವತ ಹುಟ್ಟಲಿಲ್ಲ. ದೇ ಆರ್ ದ ಯಂಗೆಸ್ಟ್ ಆ್ಯಂಡ್ ದ ಹೈಯೆಸ್ಟ್.
ಅದನ್ನು ನಿಮಗೆ ನಾನು ಹಿಮಾಲಯ ಸದೃಶದ ವ್ಯಕ್ತಿ ಅಂತ ಹೇಳ್ತೀನಿ, ನೀವು ಅದನ್ನು ಸ್ವಲ್ಪ ಹೇಳ್ಬೋದೇನೋ. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ವೇದಿಕೆಗೆ ಬರಬೇಕಾದ್ರೂ ಶಿರೀಶ್ ಜೋಶಿ ಅವ್ರಿಗೆ ಹೇಳಲಿಕ್ಕತ್ತಿದ್ದೆ, ನನಗೆ ಕನ್ನಡದ ಕಾದಂಬರಿ ಬರೀಲಿಕ್ಕೆ ಸಾಧ್ಯ ಅದ ಅಂತನ ನಂಗೆ ನಂಬಿಕೆ ಇರಲಿಲ್ಲ. ಯಾಕಂದರೆ ಯಾವತ್ತೂ ಅದ್ರ ಬಗ್ಗೆ ನಾನು ವಿಚಾರ ಕೂಡ ಮಾಡಿರಲಿಲ್ಲ. ಆದರೆ ಕೋವಿಡ್ ಸಮಯದಾಗ ನಾನು OTT ಚಾನೆಲ್ಗಳಲ್ಲಿ ಬರ್ತಾ ಇರೋವಂಥ ಎಲ್ಲ ಬೇರೆ ಬೇರೆ ಧಾರಾವಾಹಿಗಳು ಮತ್ತು ವೆಬ್ ಸೀರೀಸನ್ನು ನೋಡಿದಾಗ ನನಗನ್ನಿಸ್ತು, ಶಾಸ್ತ್ರೀಯ ಸಂಗೀತದ ಬಗ್ಗೆ ಯಾಕೆ ಕಥೆಗಳು ನಮ್ಮಲ್ಲಿಲ್ಲ. ಅದು ಅಂದರೆ ಆವಾಗ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಕೂಡ ಸ್ವಲ್ಪ ಹತ್ತಿರದವನೇ ಆಗಿದ್ದರಿಂದ ಅನೇಕ ನಟರಿಗೆ ಆಮೇಲೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಅವ್ರ ಜೊತೆ ಮಾತಾಡಿದಾಗ, ಸರ್ ಜನಸಾಮಾನ್ಯರಿಗೆ ಶಾಸ್ತ್ರೀಯ ಸಂಗೀತ ಅದು ಸೆಲೆಬಲ್ ಅಲ್ಲ ಸರ್ ಸಬ್ಜೆಕ್ಟು ಅಂತಂದರು. ಹೇಳಿದೆ ಆ ಥರ ಇಲ್ಲ, ಯಾಕೆಂದರೆ ಮುಂಚೆಯಿಂದನೂ ಕಮ್ಮಿ ಇರ್ಬೋದು, ಬಟ್ ಆಗಾಗ ಸಂಗೀತದ ಆಧಾರಿತ ಅನೇಕ ಸಿನಿಮಾಗಳಾಗಲಿ ಧಾರಾವಾಹಿಗಳಾಗಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಈಗ ಯಾಕೆ ಮಾಡ್ತಾ ಇಲ್ಲ ಅಂತ. ಕತೆಗಳಿಲ್ಲ ಸರ್, ಆ ಥರದ ಕತೆಗಳು ಸಿಗ್ತಾ ಇಲ್ಲ ನಮಗೆ. ಅಂದರೆ ಒಂದು ಸೆಲೆಬಿಲಿಟಿ ಇರೋ ಅಂಥ ಕತೆಗಳು ಸಿಗ್ತಾ ಇಲ್ಲ ಅಂತೇನೋ ಒಂದು ಕೆಲವರು ಹೇಳಿದ್ರು. ಇನ್ನು ಕೆಲವರು ಅದು ನಮ್ಗೆ ಶಾಸ್ತ್ರೀಯ ಸಂಗೀತ ಅರ್ಥ ಆಗಲ್ಲ ಸರ್, ನಾವು ಮಾಡೋಕ್ಕಾಗಲ್ಲ, ನಾವು ಏನಿದ್ರು ಮಾಸ್ ಅಂದರು. ನಾವು ಹಾಗಾದರೆ ಸರಿ ಅಂತ ನಾನು ನನ್ನ ತಲೆಯಲ್ಲಿರುವ ಯೋಚನೆಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ನಾನು ಮೊದಲು ಅದನ್ನು ಇಂಗ್ಲೀಷ್ನಲ್ಲಿ ಕೆಲವು ನನ್ನ ಯೋಚನೆಗಳನ್ನ ಬರಿತಾ ಹೋದೆ. ಎಪಿಸೋಡ್ ವೈಸೇ ಬರೆದೆ, ಪ್ರತಿಯೊಂದು ಎಪಿಸೋಡಲ್ಲಿ ಈ ಥರ ನಡಿಬೋದು ಅಂತ. ಅದನ್ನು ಬರೆದು ಒಂದು ಯಾವುದೋ OTT ಚಾನೆಲ್ ಕೊಟ್ಟೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಅವರು ಅದನ್ನು ನಿರಾಕರಿಸಿದ್ರು, ವಾಪಸ್ ಕಳಿಸಿದ್ರು. ಸರಿ, ಅದನ್ನು ನಾನು ಒಂದು ಗುಂಪಿಗೆ ಅವ್ರ ಜೊತೆ ಮಾತಾಡಿದಾಗ, ಅದನ್ನು ಹಂಚ್ಕೊಂಡಾಗ ಅವರು ಹೇಳಿದ್ರು, ಇದು ನೀವು ಕಾದಂಬರಿ ರೂಪಕ್ಕೆ ಯಾಕೆ ತರಬಾರ್ದು, ತುಂಬ ಚೆನ್ನಾಗಿದೆ ಐಡಿಯಾ. ನನ್ನ ಈ ಪ್ರಹರ ಹಾಡುವ ಗಡಿಯಾರ ಅನ್ನೋ ಏನು ಕಾದಂಬರಿ ಇದೆ, ಅದರಲ್ಲಿ ಒಬ್ಬ ಗಾಯಕ, ಉತ್ತಮ ಗಾಯಕ 50-60ರ ದಶಕದಲ್ಲಿ ಧಾರವಾಡದ ಯಾವುದೋ ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು ರಾಗದಿಂದ ರೋಗ ನಿವಾರಣೆ ಮಾಡಬಹುದು ಅನ್ನೋ ಒಂದು ಶಾಸ್ತ್ರ, ಆಮೇಲೆ ಪ್ರತಿ ರಾಗಕ್ಕೂ ಅದರದೇ ಆದ ಒಂದು ಸಮಯ ನಿಗದಿ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಈ ಎರಡು ಮಾತನ್ನು ಅವನು ಇಟ್ಕೊಂಡು ಹಾಡುವ ಗಡಿಯಾರ ತಯಾರು ಮಾಡ್ತಾನೆ. ಅವನ ಹತ್ರ ದುಡ್ಡಿಲ್ಲ, ಯಾವುದೇ ಟೆಕ್ನಾಲಜಿ ಇಲ್ಲ, ಅವಾಗ CD ಪ್ಲೇಯರ್ ಇಲ್ಲ, ರೆಕಾರ್ಡರ್ಸ್ ಇಲ್ಲ, ಏನೂ ಇಲ್ಲ. ಆ ಸಮಯದಲ್ಲಿ ಅವನ ಹಠ, ಪ್ರತಿಯೊಬ್ಬರ ಮನೆಯಲ್ಲಿ ಇಡೀ ಭಾರತದಲ್ಲಿ ಹಾಡುವ ಗಡಿಯಾರ ಇರಬೇಕು, ಪ್ರಹರದ ಪ್ರಕಾರ, ಸಮಯದ ಪ್ರಕಾರ ಆವಾಗಿನ ರಾಗಗಳು ಅದು ಹಾಡಬೇಕು. ಅಂದರೆ ಇಡೀ ಮನೆಯಲ್ಲಿ ಆ ರಾಗದ ಒಂದು ಪ್ರಭಾವ ಚಿಕ್ಕ ಮಗುವಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೆ ಎಲ್ಲರ ಮೇಲೂ ಅದು ಪರಿಣಾಮ ಬೀರುತ್ತೆ. ಅವನ ಒಂದು ಥಿಯರಿ ಏನು ಅಂದರೆ, ಸರಿಯಾದ ಸಮಯಕ್ಕೆ ಆ ರಾಗವನ್ನು ಕೇಳಿದರೆ ಅದರ ಉಪಯೋಗ ಮಲ್ಟಿಫೋಲ್ಡ್ ಇರುತ್ತೆ. ಹೆಚ್ಚು ನಿಮಗೆ ಅದು ಇಂಪ್ಯಾಕ್ಟ್ ಕೊಡೋದು ಆ ಸಮಯದಲ್ಲಿ ಕೇಳಿದರೆ ಮಾತ್ರ ಅನ್ನೋವಂಥ ಒಂದು ಶಾಸ್ತ್ರವನ್ನು ನಂಬಿರ್ತಾನೆ. ಸೊ ಈ ಎಳೆ ಇಟ್ಕೊಂಡು ನಾನು ಆ ಕಾದಂಬರಿಯನ್ನು ಶುರು ಮಾಡಿದ್ದೆ. ಇಂಗ್ಲೀಷ್ನಲ್ಲಿ ಬರೆದಿದ್ದೆ. ಆಮೇಲೆ ನಾನು ಇಲ್ಲಿ ಮುಕ್ತವಾಗಿ ನಾನು ಹೇಳ್ಬೋದು, ಶ್ರೀ ಜಯಂತ್ ಕಾಯ್ಕಿಣಿ ಅವ್ರಿಗೆ, ಅವರು ನನ್ನ ಭಾಳ ಹಳೆಯ ಮಿತ್ರರು, ಅವ್ರ ಹತ್ರ ಮಾತಾಡಿ, ಸರ್ ನಿಮ್ಮ ಶಿಷ್ಯರು ಯಾರು ಇದ್ರೆ ಕಳಿಸ್ಕೊಡ್ರಿ ಮನೆಗೆ, ನಾನು ಇಂಗ್ಲೀಷ್ನಾಗ ಬರ್ತೀನಿ, ಅದನ್ನು ಕನ್ನಡದಾಗ ಯಾರು ಅನುವಾದ ಮಾಡ್ಲಿಕ್ಕೆ ಆಗ್ತೇನೋ ಅಂದ್ಕೊಂಡು. ಅವರು ಅಲ್ಲೋ ನೀ ಧಾರವಾಡ ಕನ್ನಡ ಮಾತಾಡ್ತೀವಿ ಮನ್ಯಾಗ, ನಿನಗೆ ಕನ್ನಡ ಅಂತೂ ಬರ್ತದೆ, ನೀ ಯಾಕೆ ಮತ್ತೆ ಈ ಬೇರೆಯವ್ರ ಹತ್ರ ಬರೆಸ್ತಿ, ನಿನಗೇನು ಬರ್ತದೆ ನೀ ಬರೀ ಅಂತ ಅವ್ರು ಹೇಳಿದರು. ಧೈರ್ಯ ತುಂಬಿದರು. ನಿನ್ನ ಕಾದಂಬರಿ, ನಿನ್ನ ಯೋಚನೆಗಳು ನಿನ್ನ ಹಸ್ತದಲ್ಲೇ ಇರಬೇಕು, ನೀನಾ ಬರೀಬೇಕದು, ತಪ್ಪೋ ಒಪ್ಪೋ ಬರೀ ಅಂದರು. ಸರಿ ಅಂಥೇಳಿ ಕನ್ನಡದ ಬರೀಲಿಕ್ಕೆ ಚಾಲೂ ಮಾಡಿದೆ. ಅದು ಬರೀಲಿಕ್ಕೆ ಶುರು ಮಾಡಿದ್ಮೇಲೆ ನನಗನ್ಸಿದ್ದು, ನನ್ನೊಳಗೆ ಎಲ್ಲೋ ಒಂದು ಸ್ವಲ್ಪ ಆ ಬರವಣಿಗೆಯ ಒಂದು ಒಂದು ಸುಗಂಧ ಇದೆ. ಯಾಕೆಂದರೆ ಅಷ್ಟು ಸುಲಲಿತವಾಗಿ ಪದಗಳು ಸೇರ್ತಾ ಹೋದವು, ಸೆಂಟೆನ್ಸ್ಗಳು ಫಾರ್ಮ್ ಆಗ್ತಾ ಹೋಯಿತು. ಸೊ ಆಮೇಲೆ ನನ್ನ ಕಥೆ ಧಾರವಾಡದ ಒಂದು ಸುತ್ತಮುತ್ತಲು ಇರೋದ್ರಿಂದ ಸಂಭಾಷಣೆ ಎಲ್ಲ ಧಾರವಾಡ ಕನ್ನಡದಾಗ, ಉತ್ತರ ಕರ್ನಾಟಕ ಭಾಷೆದಾಗ ಇಟ್ಕೊಂಡು ಈಗ ಮಾತಾಡ್ಲಿಕ್ಕತ್ತದು ಹಂಗೆ, ನಾನು ಅರ್ಧ ಬೆಂಗಳೂರು ಕನ್ನಡ, ಅರ್ಧ ಧಾರವಾಡ ಕನ್ನಡ. ಸೊ ಹಂಗೆ ಬರೆದೆ ನಾನು. ಬರೆದು ಆಮೇಲೆ ಕೆಲವ್ರಿಗೆ ಎಲ್ಲ ಅದನ್ನು ಓದಿ ತೋರಿಸಿದಾಗ, ಚಲೋ ಅದರಿ ಇದು, ಕೊಡ್ರಿ ಯಾವ್ದಾರು ಪಬ್ಲಿಷರ್ಗೆ ಅಂತ. ಆಮೇಲೆ ಸಪ್ನಾ ಬುಕ್ ಹೌಸ್ ಅವರು ಅದನ್ನು 2023ನೇ ಇಸ್ವಿಯಲ್ಲಿ ಅದನ್ನು ಬಿಡುಗಡೆ ಮಾಡಿದರು. ಇಂಗ್ಲೀಷ್ ಹೆಂಗಿದ್ರೂ ಬರೆದಿದ್ನಲ್ಲ, ಅದನ್ನು ಗರುಡ ಅವರು, ದಿಲ್ಲಿಯಿಂದ ಗರುಡ ಪಬ್ಲಿಕೇಶನ್ಸ್ ಅವರು ನಮಗೆ ಕೊಡ್ರಿ, ನಾವು ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಅದನ್ನು ಇಂಗ್ಲೀಷ್ ರಿಲೀಸ್ ಮಾಡಿದ್ವಿ. ಆ ಕಥೆ ಓದಿ ಪ್ರಭಾವಿತರಾದ ಒಬ್ಬ
ನೀಲೇಶ್ ದ್ವಿವೇದಿ ಅಂತ, ಅವರು ಭೋಪಾಲ್ನಲ್ಲಿರೋದು. ಅವರು ಈಸ್ ಅ ಟ್ರಾನ್ಸ್ಲೇಟರ್ ಆ್ಯಂಡ್ ಆಲ್ಸೋ ಅ ಫ್ಲೂಟಿಸ್ಟ್. ಅವ್ರಿಗೆ ಈ ಕಥೆ ಎಷ್ಟು ಇಷ್ಟ ಆಯಿತು ಅಂದರೆ ನಾನು ಅದನ್ನು ಹಿಂದಿಗೆ ಅನುವಾದ ಮಾಡ್ತೀನಿ ಅಂತ ಈ ವರ್ಷ ಅದು ಹಿಂದಿಗೆ ಕೂಡ ಅನುವಾದ ಆಗಿದೆ. ಈಗ ಈ ಕಥೆ ಇಷ್ಟು ನಾವೆಲ್ 3 ಭಾಷೆಯಲ್ಲಿ ಬಂದ ಮೇಲೆ, ಅನೇಕ ಜನ ಅದನ್ನು ಓದಿದ ಮೇಲೆ, ಮರಾಠಿಯ ಕೆಲವು ನಿರ್ದೇಶಕರು, ಒಂದಿಬ್ಬರು ತಮಿಳು ಚಿತ್ರ ನಿರ್ಮಾಪಕರು, ಇವರೆಲ್ಲ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸೊ ಸದ್ಯದರಲ್ಲಿ ಇದು ಸಿನಿಮಾನೋ ಅಥವಾ ವೆಬ್ ಸೀರೀಸ್ ಆಗಿ ಬಂದರೂ ಬರಬಹುದು. ಸೊ ಇವ್ರು ಕೇಳಿದ ಒಂದು ಪ್ರಶ್ನೆಗೆ ನಾನು ಈಗಲೂ ಹೇಳ್ತೀನಿ, ನಾನು ಸಂಗೀತಕಾರನೂ ಚಿಕ್ಕವನೇ, ಇನ್ನೂ ಭಾಳ ದೂರ ಹೋಗಬೇಕು. ಬರಹಗಾರ ಅಂತೂ ಈಗ ಕಲ್ತಂಗಿದೆ, ಫಸ್ಟ್ ಬರೆದಿದ್ದೀನಿ. ಬಟ್ ಏನಂದರೆ ನಮ್ಮ ಮುತ್ತಾತ ಅವರು ಹಿ ವಾಸ್ ಎ ಲಿರಿಸಿಸ್ಟ್. ಅವರು ಸುಮಾರು ಆ ಸಮಯದಲ್ಲಿ 1000ಕ್ಕೂ ಹೆಚ್ಚು ಗೀತೆಗಳನ್ನು ಬರೆದಿದ್ದರು. ಇವತ್ತಿಗೂ ಧಾರವಾಡದಾಗೆ ಆರತಿ ಹಾಡು, ಮದುವೆ ಸಮಾರಂಭದಲ್ಲಿ ಹಾಡುವಂಥ ಹಾಡುಗಳು ನಮ್ಮ ಅಜ್ಜನ ಮಾವ ಅಂದರೆ ನಮ್ಮ ತಂದೆಯ ನಮ್ಮ ಮುತ್ತಜ್ಜ ಪ್ರತಿಭಾಂಕುರ ಅಂತ ಅವರಿದ್ದರು. ಅಲ್ಲಿಂದ ಬಂದಿದೆ ಅದು. ನಮ್ಮ ತಂದೆನೂ ನಾಟಕಕಾರರು, ಅವರು ಸಾಕಷ್ಟು ನಾಟಕಗಳನ್ನ ಬರೆದಿದ್ದರು. ಅದರ ಜೊತೆಗೆ ನನ್ನ ಚಿಕ್ಕಪ್ಪ ಅವರು ಬರೀತಾರೆ. ಹೀಗಾಗಿ ನಮ್ಮ ರಕ್ತಗತವಾಗಿ ಬರೆಯೋದು ನಮ್ಮಲ್ಲಿ ಇದೆ. ಹಾಗಾಗಿ ನಂಗೆ ಬಂತು ಅಂತ ನಂಗೆ ಅನಿಸುತ್ತೆ. ಥ್ಯಾಂಕ್ ಯು. ನೀವು ಕೇಳಿದ ಮೇಲೆ ಅನಿಸ್ತದೆ, ಈಗ ನಿಮ್ಮನ್ನ ಕೇಳಿ ಜೇಸಿಗೆ ಹೋಗ್ತೀನಿ. ಜೋಶಿಯವ್ರಿಗೆ 72ರಲ್ಲಿ ನಾವೆಲ್ಲ ಧಾರವಾಡದಾಗ ಓದುವಾಗ ಅಮಡಿ ಕ್ಯಾಂಟೀನ್ ಇತ್ತು ಕರ್ನಾಟಕ ಕಾಲೇಜ್ದಾಗ. ನಿಮಗೆಲ್ಲ ಗೊತ್ತಿದ್ದ ಪರಿಸರ. ಅಲ್ಲಿ ಜೂಕೋ ಬಾಕ್ಸ್ ಇತ್ತು. ನಿಮ್ಮ ಈ ಕಾದಂಬರಿ ಜೂಕೋ ಬಾಕ್ಸ್ಗೆ ಪ್ರೇರಣವಾಗಿಸ್ತು ಅಂತ ಹೇಳ್ತಾಯಿದ್ದೆ. ನಾವು ಒಂದು 4 ಕಣೆ ಹಾಕಿದ ಕೂಡ ಹಾಡು ಬರ್ತಿತ್ತು. ಅದೆಲ್ಲ 74ರಲ್ಲಿ ಹುಟ್ಟಿದಿರಿ, 72ರಾಗ ಅಮಡಿ ಕ್ಯಾಂಟೀನ್ ಮುಗಿದು ಹೋಗಿದೆ. ಸೊ ನೀವು ಜೂಕೋ ಬಾಕ್ಸ್ ಎಲ್ಲಿ ನೋಡಿದ್ರಿ? ಭಾರತದಂತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲ. ಈಗ ನಮ್ಮ ತಲೆಮಾರಿನವ್ರು ನೋಡಿರ್ಬೋದು ಜೂಕೋ ಬಾಕ್ಸ್. ಈ ಯಾರಾದ್ರು ನೋಡಿದಿರಿ? ನೋಡಿರ್ಬೋದು. ನೀವು ಎಲ್ಲಿ ನೋಡಿದಿರಿ? ಒಂದು ಸ್ವಲ್ಪದ್ರಲ್ಲಿ ಹೇಳಿ, ಜೋಶಿಯವ್ರಿಗೆ ಹೋಗೋಣ. ಅದು ಕಾದಂಬರಿಯಲ್ಲಿ ಜೂಕ್ ಬಾಕ್ಸ್ ಯಾಕೆ ಬರ್ತದೆ ಅಂದ್ರೆ, ಅವ ಗಾಯಕ ಭಾಳ ಕಷ್ಟಪಡ್ತಿರ್ತಾನೆ. ಹೆಂಗಾರ ಮಾಡಿ ಅದು ಗಡಿಯಾರ ತಯಾರು ಮಾಡಬೇಕು, ಹಾಡುವ ಗಡಿಯಾರ ತಯಾರು ಮಾಡಬೇಕು. ಹಾಡಬೇಕು ಅಂದರೆ ಅದಕ್ಕೇನೋ ಒಂದು LP ಪ್ಲೇಯರ್ ಬೇಕಾಗ್ತದೆ. LP ಪ್ಲೇಯರನ್ನು ನಾನು ಇಂಜಿನಿಯರಿಂಗ್ ಮಾಡೋದ್ರಿಂದ ಅದು ಆ ಇಂಜಿನಿಯರಿಂಗ್ ನಾಲೆಜನ್ನು ಯೂಸ್ ಮಾಡಬೇಕು ಅನ್ನೋ ವಿಚಾರದಿಂದ ಇದನ್ನು ಬರೆದೆ. ಅವನು ಒಂದು ಗಡಿಯಾರಕ್ಕೆ LP ಅಂದರೆ ಲಾಂಗ್ ಡಿಸ್ಕ್ ಪ್ಲೇಯರ್, ಗ್ರಾಮಫೋನ್ ಡಿಸ್ಕ್ ಪ್ಲೇಯರು ಅದಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಒಬ್ಬ ವಾಚ್ ರಿಪೇರರ್ ಜಮೀರ್ ಅಂತ ಅವನನ್ನ ಜೊತೆಗೆ ಇಟ್ಕೊಂಡು ಸುಮಾರು 15 ವರ್ಷ ಇಬ್ಬರು ಬರೀ ಅದನ್ನೇ ಮಾಡ್ತಿರ್ತಾರೆ. ಇಬ್ಬರೂ ಅವ್ರು ಇಡೀ ಊರವರೆಲ್ಲ ಹುಚ್ಚರು ಅಂತಲೇ ನಿರ್ಧಾರ ತೊಗೊಂಡ್ಬಿಟ್ಟಿರ್ತಾರೆ. ಇವ್ರು ತಲೆನೇ ಇಲ್ಲ, ಸುಮ್ಮನೆ ತಮ್ಮ ಜೀವನ ಹಾಳು ಮಾಡ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಅದೇನೋ ಇಬ್ಬರು ಸೇರಿ, ಈ ಗಾಯಕ ಮತ್ತು ಜಮೀರ್, ಆ LP ರೆಕಾರ್ಡರ್ ಆ ಗಡಿಯಾರಕ್ಕೆ ಹೇಗೆ ಕನೆಕ್ಟ್ ಮಾಡೋದು ಆಗಿನ ಸಮಯದಲ್ಲಿ ಯೋಚನೆ ಮಾಡಿ, 60ರ ದಶಕದಲ್ಲಿ. ಅದಕ್ಕೆ ಕಡೆಗೆ ಯಾರೋ ಒಬ್ಬ ಈ ವಿಚಾರ ಗೊತ್ತಾಗಿ ಒಬ್ಬ ನವಾಬ, ಹೈದರಾಬಾದದ ನವಾಬ ಅವ್ರಿಗೆ ಆ ಜೂಕ್ ಬಾಕ್ಸ್ ಅನ್ನೋದನ್ನು ಕೊಡ್ತಾನೆ. ನಮ್ಮ ಮನೆಯಾಗ ಅದ, ಇದು 2-3 ನಾವಾಗ ನೀವು ತೊಗೋರಿ, ಇದು ನಿಮ್ಗೆ ಯೂಸ್ ಆದ್ರೆ ಮಾಡಿರಿ ಅಂತ. ಅದರೊಳಗೆ ಅವರು 24 ರಾಗಗಳನ್ನು, ಪ್ರತಿ ಗಂಟೆಗೂ ಒಂದು ರಾಗ ಅಂತ ಹೇಳಿ HMVಯಲ್ಲಿ ಹೋಗಿ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬಂದು ತನ್ನ ಧ್ವನಿಯಲ್ಲಿ ಆ 24 LPಗಳನ್ನು ಅದರಲ್ಲಿ ಸ್ಟ್ಯಾಕ್ ಮಾಡಿ, ಅದರಲ್ಲಿ ಆ ಜೂಕ್ ಬಾಕ್ಸ್ ಹೇಗಿರುತ್ತೆ ಅಂದರೆ, ಒಂದು ಕಾಯಿನ್ ಹಾಕಿದ್ರೆ ನೀವು ಯಾವ ಬೇಕು ಆ LPಯನ್ನು ಅದನ್ನು ಆಯ್ಕೆ ಮಾಡಿಕೊಂಡು ಆ LPಯನ್ನು ಪ್ಲೇ ಮಾಡುತ್ತೆ. ಸೊ ಇವ್ರು ನೋಡಿರುವಂಥ ಜೂಕ್ ಬಾಕ್ಸೂ ಅದೇ. ನೀವು ಕಾಯಿನ್ ಹಾಕಿದಾಗ ನಿಮ್ಗೆ ಯಾವ ಗೀತೆ ಬೇಕು ಆ ಗೀತೆಯನ್ನು ಅದು ಪ್ಲೇ ಮಾಡುತ್ತೆ. ಸೊ ಆ ಟೆಕ್ನಾಲಜಿ ಅವರು ಭಾಳ ತಲೆ ಉಪಯೋಗಿಸಿ ಏನು ಮಾಡ್ತಾರೆ, ಅದು ಸರಿಯಾದ ಸಮಯ, ಅದು ಈಗ 9 ಗಂಟೆ ಆದಾಗ ಆ ಸೆಕೆಂಡಿನ ಮುಳ್ಳು ಕರೆಕ್ಟಾಗಿ ಅಲ್ಲಿಗೆ ಬಂದು 2 ಮುಳ್ಳು ಕರೆಕ್ಟಾಗಿ ಅದು ಗಂಟೆ ಆದಾಗ ಅಲ್ಲಿಂದ ಒಂದು ಎಲೆಕ್ಟ್ರಿಕ್ ಕರೆಂಟ್ ಇದಕ್ಕೆ ಪಾಸ್ ಆಗಬೇಕು. ಅದು ಆ ಕಾಯಿನನ್ನು ಬೈಪಾಸ್ ಮಾಡಿ ಆ ಟೆಕ್ನಾಲಜಿಯನ್ನು ಅವಾಗ ಮಾಡ್ತಾರೆ ಅನ್ನೋದು. ಇದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ನಂಬಿಕೆ ಆವಾಗಿನ ಸಮಯದಲ್ಲಿ. ಸೊ ಅದು ಪ್ರತಿ ಗಂಟೆಗೂ LP ಚೇಂಜ್ ಆಗಿ ಪ್ರಹರದ ಪ್ರಕಾರ ರಾಗ ಹಾಡುವಂಥ ಒಂದು ಗಡಿಯಾರ ತಯಾರು ಮಾಡ್ತಾರೆ. ಈ ಜೂಕ್ ಬಾಕ್ಸನ್ನು ನಾನು ನೋಡಿದ್ದು 96ರಲ್ಲಿ ಅಮೇರಿಕಾಗೆ ಹೋದಾಗ, ನನ್ನ ಮೊಟ್ಟ ಮೊದಲನೆಯ US ಟೂರ್ ನಾನು ಹೋದಾಗ, ಅಲ್ಲಿ ಒಂದು ಮೆಕ್ಡೊನಾಲ್ಡ್ಸ್ ಇದರಲ್ಲಿ ಶಾಪ್ನಲ್ಲಿ ಆ CD ಪ್ಲೇಯರ್ ಇತ್ತು. LP ಇರಲಿಲ್ಲ, CD ಬಂದಿತ್ತು ಆವಾಗ. CD ಪ್ಲೇಯರಲ್ಲಿ ನೀವು 25 ಸೆಂಟ್ಸ್ ಹಾಕಿ ನಿಮ್ಗೆ ಯಾವುದು ಸಾಂಗ್ ಬೇಕು ಅಂತ ಚೂಸ್ ಮಾಡಿದ್ರೆ ಅದಕ್ಕೆ ಹಿಂಗೆ ತಿರುಗಿ ಅದೇ ಆಯ್ಕೆ ಮಾಡ್ಕೊಂಡು ಬಂದು ಆ ಗೀತೆಯನ್ನು ಪ್ಲೇ ಮಾಡೋದು. ಸೊ ಅಲ್ಲಿ ಕೂತಿರೋ ಎಲ್ಲರೂ, ಯಾರು ಬೇಕಾದವರು ಅದನ್ನು ತಮಗೆ ಇಷ್ಟದ ಒಂದು ಗೀತೆಯನ್ನು ಕೇಳ್ಬೋದು. ಜಸ್ ಸರ್, ಸಂಗೀತದ ಬಗ್ಗೆ ಕಾದಂಬರಿಯೇ ಕಡಿಮೆ ಅಂತ ಮಾತಾಡ್ತಾ ಇದ್ದೀವಿ. ನೀವು 4 ಕಾದಂಬರಿಗಳನ್ನು ಬರೆದಿರಿ, 4 ಚರಿತ್ರೆಗಳನ್ನು ಬರೆದಿದ್ರಿ, ಒಂದು ಕತೆ ಬರೆದಿರಿ, ಒಂದು ನಾಟಕ ಬರೆದಿದ್ರಿ.
ಸಂಗೀತ ಮತ್ತು ಈ ಸಾಹಿತ್ಯದ ಸಾಂಗತ್ಯ ಅಥವಾ ಅದ್ರ ಮೇಲೆ ಪ್ರೇಮ ಯಾಕೆ? ಎಲ್ಲರಿಗೂ ಸ್ವಲ್ಪದ್ರಲ್ಲಿ ಹೇಳಿ. ನಮಸ್ಕಾರ. ಈ ಸಂಗೀತ ಮತ್ತು ಸಾಹಿತ್ಯದ ನಂಟು ಏನಿದೆ, ನೀವೇ ಹೇಳಿದಾಗೆ ಪಂಪನಿಂದ ಇವತ್ತಿನವರೆಗೂ ನೋಡ್ಕೊಂಡು ಜನನಿಂದ ಪಂಪನ ಕಾವ್ಯದಲ್ಲಿ ಕೂಡ ಸಂಗೀತದ ವಿವರಗಳು ಬರ್ತವೆ. ಎಸ್, ಹಾಂ, ಇಲ್ಲಿದಾರಲ್ಲ. ಆಮೇಲೆ ರತ್ನಾಕರ ವರ್ಣೆ ಬಹಳ ಅದ್ಭುತವಾಗಿ ಸಂಗೀತದ ಬಗ್ಗೆ ತನ್ನ ಕಾವ್ಯದಲ್ಲಿ ಹೇಳ್ತಾನೆ. ನನಗೆ ನಾನು ವೈಯಕ್ತಿಕವಾಗಿ ಹೇಳೋದಾದರೆ, ಸಂಗೀತ ನನಗೆ ಬಂದದ್ದು ನನ್ನ ತಾಯಿ ಕಡೆಯಿಂದ. ನನ್ನ ಸೋದರ ಮಾವ ಬಂಡೋಪಂತ್ ಕುಲಕರ್ಣಿ ಒಳ್ಳೆ ತಬಲಾ ವಾದಕರು. ಆಮೇಲೆ ನಮ್ಮ ಸೋದರತ್ತೆ ಒಳ್ಳೆಯ ಲೇಖಕಿಯಾಗಿದ್ದರು. ಸೊ ಹೀಗಾಗಿ ಎರಡೂ ಸಂಸ್ಕಾರ ನನ್ನ ಮೇಲೆ ಆಯಿತು. ಬಾಲ್ಯದ ದಿನಗಳಿಂದಲೇ ಸಾಹಿತ್ಯ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು. ಆದರೆ ಏನೇನೋ ಕೌಟುಂಬಿಕ ಕಾರಣಗಳಿಂದ ನನಗೆ ಸಂಗೀತ ಕಲೀಲಿಕ್ಕಾಗಲಿಲ್ಲ ಅಷ್ಟೇ. ಆದರೆ ಇವತ್ತಿಗೂ ಸಂಗೀತದ ಬಗ್ಗೆ ಅದೇ ಪ್ರೀತಿ, ಅದೇ ಗೌರವ. ಸಾಹಿತ್ಯದ ಬಗ್ಗೆನೂ ಅಷ್ಟೇ. ನಾನೊಬ್ಬ ಸಂಗೀತದ ಮತ್ತು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೆ. ಈಗ ಇನ್ನೊಂದು ನಿಮ್ಮನ್ನ ಕೇಳಿಬಿಡ್ತೀನಿ, ಇವರಿಬ್ಬರಿಗೆ ಸಂಬಂಧ ಇದೆ. ಅದು ನಿಮ್ಮ ಸೂರ್ಯದರ್ಶನ ಕಾದಂಬರಿಯಲ್ಲಿ ಓಹೋ ನಾನು ಜಗತ್ತಿನ ಆಹತನಾದ ಅಂತ ಬರ್ತದೆ. ಈ ಆಹತನಾದ ಅನಾಹತನಾದ ಅಂದರೆ ಏನು? ಯಾಕೆ ನಮ್ಮ ಜೈನರ ಪ್ರಕಾರ ಅನಾಹತ ಅಂತ ಒಂದು ನರಕ ಇದೆ ಅಲ್ವಾ? ಇದು ಸಂಗೀತದಲ್ಲಿ ಹೇಗೆ ಅದು ಹಂಗಂದ್ರೆ ಏನು? ಒಂದು ಸ್ವಲ್ಪ ನಿಮಗೂ ಬರುತ್ತೆ ಅದು. ಈ ಸಂಗೀತ ಮತ್ತು ಸಾಹಿತ್ಯದ ಬಗ್ಗೆ ನೀವು ಕೇಳಿದಾರಲ್ಲ, ಇನ್ನೊಂದು ಅಂಶ ನಾನು ಮರೆತಿದ್ದೆ. ನನ್ನ ಹೆಂಡತಿ ಒಳ್ಳೆ ಹೆಂಡತಿಯವ್ರ ಬಗ್ಗೆ ಮರಿಬಾರ್ದು. ಹೀಗಾಗಿ ಅದು ಸಂಗೀತ ಇವತ್ತಿಗೂ ನಮ್ಮ ಮನೆಯೊಳಗೆ ನಡ್ಕೊಂಡು ಬಂದದ. ಈಗ ಆಹತನಾದ ಅನಾಹತನಾದ ಅಂತ ನೀವು ಹೇಳಿದ್ರಿ. ನಾದ ಇದು ಮೂಲದಲ್ಲಿ ಶಾಂಗದೇವ ಅಂತ ಒಬ್ಬ ಬಹಳ ದೊಡ್ಡ ಸಂಗೀತ ವಿದ್ವಾಂಸ ಆಗೋದ. ಅವ ವ್ಯಾಖ್ಯಾನ ಮಾಡ್ತಾನೆ ನಾದವನ್ನು. ನಾ ಇದು ವಾಯು, ದ ಇದು ಅಗ್ನಿ. ವಾಯು ಮತ್ತು ಅಗ್ನಿಯ ಸಮ್ಮಿಲನದಿಂದ ನಾದ ಅನ್ನೋದು ಹುಟ್ಕೊಳ್ತದೆ ಅನ್ನೋ ಮಾತನ್ನು ಹೇಳ್ತಾನೆ. ಹೀಗೆ ಹುಟ್ಕೊಂಡಿರ್ತಕ್ಕಂಥ ನಾದದಲ್ಲಿ ಎರಡು ವಿಧ, ಒಂದು ಆಹತನಾದ, ಇನ್ನೊಂದು ಅನಾಹತನಾದ. ಆಹತನಾದ ಕಿವಿಗೆ ಕೇಳ್ತಕ್ಕಂಥದ್ದು. ಆತ ಹಾಂ, ನಾವೇನು ಇವತ್ತು ಸಂಗೀತ ಉಪಯೋಗಿ ನಾದ ಅಂತ ನಾವೇನು ಹೇಳ್ತೇವೆ, ಅದು ಆಹತನಾದ. ಅನಾಹತನಾದ ಇದು ಕಿವಿಗೆ ಕೇಳಲಾರದಂಥದ್ದು. ಇದನ್ನು ಋಷಿಗಳು ಮುನಿಗಳು ಯೋಗ ಸಾಧನೆಯಿಂದ ಆ ಅನಾಹತನಾದವನ್ನು ಕೇಳ್ತಾರೆ ಅನ್ನುವಂಥ ಒಂದು ವಿವರಗಳು ಸಂಗೀತದಲ್ಲಿ ಬರ್ತಾ ಇದ್ದಾವೆ. ಶಬ್ದಕೋಶವನ್ನು ನಾವು ಗಮನಿಸೋದಾದರೆ, ಆಹತ ಇದು ಆಹತನಾದ ಕಂಪನಾವರ್ತನದಿಂದ ಜನಿಸ್ತಕ್ಕಂಥದ್ದು. ಕಂಪನಾವರ್ತನ ಅಂದರೆ ನಿಮ್ಮ ಈ ಕಂಪನಗಳು ಉಂಟಾಗ್ತಾವಲ್ಲ ಧ್ವನಿಯಲ್ಲಿ, ಆ ಧ್ವನಿಯಿಂದ ನಾದಗಳು ಆಹತನಾದ ಹುಟ್ಕೊಳ್ತದೆ ಅನ್ನುವಂಥದ್ದು. ಆಹತಕ್ಕೆ ನಷ್ಟವಾಗದ ಅನ್ನುವಂಥ ಒಂದು ಅರ್ಥ ಇದೆ. ಆಹತ ನಷ್ಟ ಯಾವುದು ನಷ್ಟ ಆಗೋದಿಲ್ಲೋ ಅದು ಆಹತನಾದ ಅಂದರೆ ಗೊತ್ತಾಗುವಂಥದ್ದು. ಅದು ನಷ್ಟ ಆಗದೇ ಇರೋದು ನಮಗೆ ಗೊತ್ತಾಗ್ತದೆ. ಜನರಲ್ ಆಗಿ ಹೇಳಿ ಹೆಂಗೆ ಗೊತ್ತಾಗ್ತದೆ ನಮಗೆ ಅಂದರೆ ಅದನ್ನು ಕೇಳೋ ಮೂಲಕ ನಮಗೆ ಗೊತ್ತಾಗ್ತದೆ. ಸ್ವರಗಳು ನಷ್ಟ ಆಗೋದಿಲ್ಲ. ಸಾವಿರಾರು ವರ್ಷಗಳಿಂದ ಷಡ್ಜಾಗೆ ಉಳಿದದ, ಗಂಧಾರಾಗೆ ಉಳಿದದ, ಮಧ್ಯಮಾಗೆ ಉಳಿದದ, ಅದು ನಷ್ಟ ಆಗೋದಿಲ್ಲ. ಅಕ್ಷರದಂತೆ ಅದು ಕೂಡ ಅಕ್ಷರ. ಈ ನಷ್ಟವಾಗದೇ ಇರುವಂಥ ನಾದದಿಂದ ರಾಗ, ಶ್ರುತಿ, ಸ್ವರ, ಗ್ರಾಮ, ಮೂರ್ಛನ ಇವೆಲ್ಲಕ್ಕೂ ಮೂಲ ಆಹತನಾದ ಅಂತ. ಸರ್ ಇವತ್ತು ಬೆಳಗ್ಗೆ ಫ್ಲೂಟ್ ನುಡಿಸಿದ್ರು, ಅದಕ್ಕೂ ಮೂಲ ಆಹತನಾದನೇ. ಗುಜರಿ ತೋಡಿ ಹಾಡಿದ್ರು, ನುಡಿಸಿದರು. ವಾದ್ಯಗಳಿಗೂ ಕೂಡ ಆಹತನಾದನೇ ಮೂಲ ಆಗ್ತವೆ. ಅನಾಹತನಾದ ಇದು ಅಭೇದ್ಯವಾದದ್ದು ಅಂತ ಹೇಳ್ತಾರೆ. ಯಾವುದನ್ನು ನಾವು ಭೇದಿಸಲಿಕ್ಕೆ ಸಾಧ್ಯ ಇಲ್ಲವೋ ಅದು ಅಭೇದ್ಯವಾಗಿರ್ತಕ್ಕಂಥದ್ದು, ಯೋಗ ದೃಷ್ಟಿಗೆ ಗೋಚರವಾಗಿರ್ತಕ್ಕಂಥದ್ದು. ಅನಾಹತನಾದ ಯಾವಾಗ ಶ್ರವಣ ಯೋಗ್ಯ ಆಗ್ತದೆ ಅದು ಆವಾಗ ಅನಾಹತನಾಗಿ ಉಳಿದಿಲ್ಲ, ಅದು ಆಹತನಾದಾಗಿರುತ್ತೆ, ಪರಿವರ್ತನೆಗೊಳ್ತದೆ. ಯೋಗ ಅನಾಹತನಾದ ನಾಲ್ಕನೆಯದ್ದು ಅಂತ ಹೇಳ್ತದೆ ಯೋಗಶಾಸ್ತ್ರ. ಅಧಿಷ್ಠಾನ ಚಕ್ರ ಅಂತ ಬರ್ತದೆ ಯೋಗದಲ್ಲಿ, ಯಾರಾದರೂ ಅಭ್ಯಾಸ ಮಾಡಿದ್ರೆ ಅರ್ಥ ಆಗ್ತದೆ. ಅಧಿಷ್ಠಾನ ಚಕ್ರ ನಾಲ್ಕನೆಯದ್ದು. ಇದಕ್ಕೆ ವಾಯು ಆಧಾರ. ವಾಯು ಸ್ವರದ ಮೂಲ.
ನೀವು ಹಾಡ್ರಿ, ವಾದ್ಯ ನುಡಿಸ್ರಿ, ಸುಷಿರ ವಾದ್ಯಗಳಿರ್ಬೋದು, ತಂತು ವಾದ್ಯಗಳಿರ್ಬೋದು, ಯಾವುದೇ ಅಲ್ಲಿ ಕಂಪನ ಅಂತಕ್ಕಂಥದ್ದು, ಕಂಪನ ಅನ್ನೋದು ಹುಟ್ಟುವುದೇ ವಾಯುವಿನಿಂದ. ಹಾಗಾಗಿ ನಾದಕ್ಕೆ ವಾಯು ಮೂಲ ಅನ್ನುವಂಥ ಮಾತನ್ನು ನಿಶಾಂಗದೇವ್ ಹೇಳ್ತಾನೆ. ಅದರ ಜೊತೆಗೆ ಅಗ್ನಿ ಕೂಡಿದಾಗ ಅದು ನಾದ ಉತ್ಪನ್ನ ಆಗ್ತದೆ ಅನ್ನುವಂಥದ್ದು ಇದು ಆಹತ ಮತ್ತು ಅನಾಹತ ನಾದದ ಬಗ್ಗೆ ವಿವರಣೆ. ಈ ಆಹತನಾದ ಸಂಗೀತಕ್ಕೆ ಮೂಲ ಆಗ್ತದೆ, ಅನಾಹತನಾದ ಕೇವಲ ಅನುಭವ ಗೋಚರವಾಗ್ತದೆ ಅನ್ನೋಷ್ಟ ಅಂಶವನ್ನು ನಾವು ತಿಳ್ಕೊಂಡ್ರೆ ಸಾಕು. ಸರ್, ಈಗ ಪ್ರವೀಣ್ ಸರ್, ಅನಕ್ರವರ ಸಂಧ್ಯಾರಾಗ ಬಂದು ಹೆಚ್ಚು ಕಡಿಮೆ ಒಂದು 70 ವರ್ಷ ಆಗಿತ್ತು ಅಜ್ಮಾಸ್. ಅದರಲ್ಲಿ ಒಂದು ಮಾತು ಬರ್ತದೆ, ಶಾಸ್ತ್ರೀಯ ಸಂಗೀತ ಈಗೀಗ ಅಳಿಸಿ ಹೋಗುತ್ತಿರುವ ಕಲೆ ಅಂತ ಒಂದು ಮಾತು ಬರ್ತದೆ. ಈಗಿನ ಅನುಭವ ಏನು ಅಂತ. ಅವಾಗ 70 ವರ್ಷದಿಂದನೇ ಅನಕ್ರವರು ಉದ್ಗಾರ ಅದು ಅವ್ರ ತಿಳುವಳಿಕೆ. ಈಗ ಶಾಸ್ತ್ರೀಯ ಸಂಗೀತದ ಸ್ಥಾನಮಾನಗಳೇನು, ಏನು ನಡೀತಾ ಇದೆ, ನೀವು ಸಂಗೀತಗಾರ ಆಗಿರೋದ್ರಿಂದ ಹೇಳ್ಬೋದು ಅನಿಸುತ್ತೆ. ಎರಡು ವಿಷಯ ಇದೆ. ಒಂದು, ಈಗಿನ ನಮ್ಮ ಸಂಗೀತಕಾರರ ಮಟ್ಟ ನೋಡಿದ್ರೆ, ಅಂದರೆ ಯುವ ಪೀಳಿಗೆಯಲ್ಲಿ ಅವ್ರಿಗಿರುವಂಥ ಒಂದು ಟ್ಯಾಲೆಂಟು, ಈಗ ಬರ್ತಿರ್ತಕ್ಕಂಥ ಯಂಗ್ ಮ್ಯೂಸಿಷಿಯನ್ಸನ್ನೆಲ್ಲ ನಾವು ಗಮನಿಸಿದ್ರೆ ಅವರ ಬುದ್ಧಿಮಟ್ಟ ಅತ್ಯುತ್ತಮವಾಗಿದೆ. ಹಾಗಾಗಿ ಉತ್ಕೃಷ್ಟವಾದ ಸಂಗೀತಗಾರರು ಇನ್ನು ಮುಂದೆ ಬರೋದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಆದರೆ ನೀವು ಕೇಳಿದ್ರಿ 70 ವರ್ಷದ ಹಿಂದೆ ಹೆಂಗಿತ್ತು ಅಥವಾ 50 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅಂತ ಕಂಪ್ಯಾರಿಸನ್ ನಾವು ಮಾಡೋದಾದರೆ, ಪ್ರಾಕ್ಟಿಕಲಿ ನೋಡೋದಾದರೆ, ಆಗಿನ ಸಮಯದಲ್ಲಿ ಆಗಿನ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟ ಹಾಗೆ ಶಾಸ್ತ್ರೀಯ ಸಂಗೀತ ಕಲಿಯೋರು, ಕೇಳೋರು, ಅದನ್ನು ಪ್ರೋತ್ಸಾಹಿಸೋರು ಎಷ್ಟು ಇದ್ದರೂ ಅದೇ ರೇಷಿಯೋ ಈಗಲೂ ಇದೆ ಅನ್ನೋದು ಒಂದು ಸ್ವಲ್ಪ ಹೆಚ್ಚಾಗಿರ್ಬೋದು. ಬಿಟ್ಟರೆ ಈಗಲೂ ಶಾಸ್ತ್ರೀಯ ಸಂಗೀತ ಏನು ಅಷ್ಟರ ಮಟ್ಟಿಗೆ ಬಹಳ ಬೆಳೆದಿದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಕಂಪೇರಿಂಗ್ ದ ಪಾಪ್ಯುಲೇಷನ್, ಇಡೀ ಜನಸಂಖ್ಯೆಯನ್ನು ನಾವು ತೊಗೊಂಡಾಗ ಶಾಸ್ತ್ರೀಯ ಸಂಗೀತಕ್ಕೆ ಅದರದೇ ಆದ ಒಂದು ಏನೋ ಒಂದು ಪರಿಧಿ ಇದೆ, ಒಂದು ಲಿಮಿಟೇಷನ್ ಇದೆ. ಸೊ ಅದಾದಮೇಲೆ ಕ್ಲಾಸಿಕಲಲ್ಲೇ ಕ್ಲಾಸ್ ಅನ್ನೋದು ಒಂದು ಶಬ್ದ ಇದೆ. ಹಾಗಾಗಿ ಇದು ಕ್ಲಾಸ್ ಜನಕ್ಕೆ ಮಾತ್ರ, ಮಾಸಿಗಲ್ಲ ಅನ್ನುವಂಥ ಒಂದು ಮೆಸೇಜ್ ಕೂಡ ಅದರಲ್ಲಿದೆ. ಅದು ತಪ್ಪು ಅಂತ ನಮ್ಮಂಥ ಯುವ ಕಲಾವಿದರು ನಾವು ಎಲ್ಲರಿಗೂ ನಾವು ಅದನ್ನು ಹೇಳ್ತಾ ಇರ್ತೀವಿ. ಶಾಸ್ತ್ರೀಯ ಸಂಗೀತ ಕೂಡ ಜನಸಾಮಾನ್ಯರಿಗೂ ಅನ್ವಯಿಸುವಂಥದ್ದು, ಇದು ನಮಗಲ್ಲ ಅನ್ನೋ ಭಾವನೆ ಇರಬಾರ್ದು ಅಂತ. ಅಷ್ಟಾದ್ರೂ ಅದು ಬಿಕಾಸ್ ಆಫ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್, ಅದು ಶಾಸ್ತ್ರೀಯ ಸಂಗೀತ ಆಲ್ವೇಸ್ ರಿಮೈನ್ಡ್ ಅ ನಿಶ್ ಆರ್ಟ್. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ನಾನು ಬೆಳಿಗ್ಗೆನೂ ಒಂದು ಕಡೆ ಎಲ್ಲೋ ಹೇಳಿದೆ, ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದು ಇಟ್ ವಾಸ್ ಎಸೆನ್ಷಿಯಲಿ ಅ ಚೇಂಬರ್ ಕಾನ್ಸರ್ಟ್. ರಾಜ ಮಹಾರಾಜರ ಅಥವಾ ದೇವಸ್ಥಾನಗಳಲ್ಲಿ ಚಿಕ್ಕ ಆವರಣದಲ್ಲಿ ಹಾಡುವಂಥದ್ದು ಶಾಸ್ತ್ರೀಯ ಸಂಗೀತ. ಅದು ಹಿಂದೂಸ್ತಾನಿನೇ ಆಗಿರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತನೇ ಆಗಿರ್ಬೋದು. ನೀವು ಅದನ್ನು ಸ್ಟೇಡಿಯಮಲ್ಲಿ ಮಾಡ್ತೀವಿ ಅಂದರೆ ಆ ಮಟ್ಟಕ್ಕೆ ಅದರ ಏನು ಪ್ರಭಾವ ಇರಬೇಕು ಅಷ್ಟು ಆಗದೇ ಇರ್ಬೋದು. ಶಾಸ್ತ್ರೀಯ ಸಂಗೀತ ಈಸ್ ಆ್ಯಕ್ಚುಲಿ ಮೆಂಟ್ ಓನ್ಲಿ ಫಾರ್ ಆಡಿಟೋರಿಯಮ್ಸ್, ಇಂಡೋರ್. ನೀವು ಇಂಡೋರ್ ಸ್ಟೇಡಿಯಮಲ್ಲಿ ಮಾಡ್ತೀವಿ, ಔಟ್ಡೋರ್ ಸ್ಟೇಡಿಯಮಲ್ಲಿ ಮಾಡ್ತೀವಿ ಅಂದರೆ ಈ ಸಂಗೀತ ಅಲ್ಲ. ಸೊ ಆ ರೀತಿಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಒಂದು ಇವತ್ತು ಮುಂಜಾನೆ ಕ್ಯಾ ಬಾತ್ ಹೈ ಅನ್ಬೇಕಾಗಿತ್ತು, ನಾವು ನಿಮ್ಮ ರಾಗ ಕೇಳಿದ ಮೇಲೆ ಕೂಗ್ತಾ ಇದ್ವಿ ನಾವು. ಅಂದ್ರೆ ಕ್ಯಾ ಬಾತ್ ಅಂದರೆ ನಿಮ್ಗೆ ಕೇಳಿಸಂಗಿಲ್ಲ, ಅಷ್ಟು ದೊಡ್ಡ ಆಡಿಯನ್ಸ್ ಅಲ್ಲಿ. ಇದು ನಿಮ್ಗೆ ಇರಿಟೇಷನ್ ಆಗಿದ್ರೆ ಗೊತ್ತಿಲ್ಲ. ಇಲ್ಲ, ನಾವು ಇನ್ಫ್ಯಾಕ್ಟ್ ನಾನು ಸ್ವಲ್ಪ ಅದರಲ್ಲಿ ಟ್ರೆಡಿಷನ್ಸ್ ಹೊರತುಪಡಿಸಿದ್ದೇನೆ. ಮುಂಚಿನ ಸಂಗೀತಗಾರರು ಬಹಳ ಅದನ್ನು ಒಂದು ನಾನು ಕಣ್ಣು ಮುಚ್ಕೊಂಡು 2 ತಂಬೂರಿ ನಡು ಕೂತು ಅಗದಿ ಧ್ಯಾನ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಹಾಡ್ತೀನಿ, ಕೇಳೋರು ಕೇಳ್ರಿ, ಬೇರೆದವ್ರು ಬಿಡ್ರಿ ಅನ್ನೋ ಒಂದು ಭಾವನೆ ಇರ್ತಿತ್ತು. ಬರ್ತಾ ಬರ್ತಾ ಏನಾಯಿತು ಅಂದರೆ, ಅನೇಕ ಜನ ನನಗಿಂತ ಮುಂಚಿನ ಅನೇಕ ಜನ ಕಲಾವಿದರು ಕೂಡ ನಮ್ಮ ಶಾಸ್ತ್ರೀಯ ಸಂಗೀತ ಮನೆ ಮನೆಗೂ ತಲುಪಬೇಕು, ಅದು ಎಲ್ಲರಿಗೂ. ಯಾಕೆಂದರೆ ಸ್ವರ ಲಯ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಅಂಶ ಕೊಟ್ಟಿರ್ತಾನೆ ದೇವರು, ಆ್ಯಂಡ್ ದೇ ವಿಲ್ ಎಂಜಾಯ್ ಇಟ್. ಯಾರಿಗೂ ಅದು ಅದರಿಂದ ದೂರ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಭಾವನೆ ನಂದು. ಹಾಗಾಗಿ ನಾನು ಏನು ನುಡಿಸ್ತಾ ಇದ್ದೀನಿ, ಈ ಸಂಗತಿಗೆ ಏನಂತಾರೆ, ತಾನ್ಗಳು ಅಂದರೆ ಏನು, ಗಮಕ್ ಅಂದರೆ ಏನು, ಇದನ್ನೆಲ್ಲ ನಾನು ಆಡಿಯನ್ಸ್ ಜೊತೆ ಹಂಚ್ಕೋತೀನಿ. ಅವ್ರ ಜೊತೆ ಲೈಟಾಗಿ ಹರಟೆ ಹೊಡಿತೀನಿ. ನಿಮ್ಗೆ ಇಷ್ಟ ಆಯಿತಾ, ಚಪ್ಪಾಳೆ ತಟ್ಟಿ, ನನಗೆ ಗೊತ್ತಾಗಲಿ ನಿಮ್ಗೆ ಇಷ್ಟ ಆಗಿದೆ, ಈ ಪರ್ಟಿಕ್ಯುಲರ್ ನಾನು ನುಡಿಸಿರೋದು ನಿಮ್ಗೆ ಗೊತ್ತಾಗಿದೆ ಅಂತ ನೀವು ಚಪ್ಪಾಳೆ ತಟ್ಟಿ ಅಂತ ನಾನೇ ಕೇಳ್ತೀನಿ. ಅನ್ಲೈಕ್ ಬಟ್ ಅದು ಅವರು ಸಿಳ್ಳೆ ಹೊಡೆದು ಡ್ಯಾನ್ಸ್ ಮಾಡಿದ್ರೆ ತಪ್ಪಾಗುತ್ತೆ, ಅದು ಶಾಸ್ತ್ರೀಯ ಸಂಗೀತ ಅಲ್ಲ ಅದು. ಬಟ್ ಈಗ ಬೆಳಿಗ್ಗೆ ಆಗಿರೋ ಕಾರ್ಯಕ್ರಮದಲ್ಲೂ ಅವರು ಆಡಿಟೋರಿಯಮಲ್ಲೆಲ್ಲೋ 8ನೇ ರೋಯಲ್ಲಿ ಒಬ್ಬನು ಕೂತು ಅವ್ನಿಗೆ ತುಂಬ ಇಷ್ಟ ಆಯಿತು, ಅವ್ನು ವಾ ಕ್ಯಾ ಬಾತೆ ಅಂದರೂ ನನಗೆ ಕೇಳಿಸ್ಲಿಲ್ಲ, ಗೊತ್ತೂ ಆಗಲ್ಲ. ಸೊ ಅದಕ್ಕೆ ಅವರು ಚಪ್ಪಾಳೆ ಹೊಡಿತಾರೆ, ಅವ್ರ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಇರಬಾರ್ದು ಕೂಡ. ಸೊ ಇದೇ ರೀತಿ ಅದಾದರೆ ಹಿಂಗೆ ನಾವು ಆಸ್ವಾದಿಸ್ಬೋದು ಅಂತ ಒಬ್ಬರು ಮಾಡಿದ್ರೆ ಬಾಕಿಯವರೆಲ್ಲರೂ ಅದರ ಶಾಸ್ತ್ರೀಯ ಸಂಗೀತದ ಕಡೆ ಅವ್ರಿಗೆ ಒಲವು ಮೂಡುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಎಷ್ಟೇ ಮಾಡರ್ನೈಸ್ ಆದ್ರೂ ನಮ್ಮ ಟ್ರೆಡಿಷನ್ ಏನಿದೆ,
ನಾವೀಗ ರಾಗದ ಹೆಸರು ಹೇಳಿ ಬಾರಿಸ್ತೀವಿ. ಈಗ ನನ್ನ ಕಾದಂಬರಿ ಉದ್ದೇಶನೂ ಅದೇ, ಶಾಸ್ತ್ರೀಯ ಸಂಗೀತ ಮನೆ ಮನೆಗೆ ತಲುಪಬೇಕು, ಅಟ್ಲೀಸ್ಟ್ ಅದರ ಹೆಸರುಗಳು ಗೊತ್ತಾಗಬೇಕು. 24 ಹೆಸರು, ಅವು ಯಾವ್ಯಾವ ಸಮಯದಲ್ಲಿ ಅವನ್ನ ಹಾಡಬೇಕು, ನುಡಿಸ್ಬೇಕು, ಕೇಳಬೇಕು ಅನ್ನೋ ಒಂದು ಪಟ್ಟಿ ಕೂಡ ನಾನು ಆ ನಾವೆಲ್ನಲ್ಲಿ ಸೇರಿಸೀನಿ. ಉದ್ದೇಶ ಇಷ್ಟ, ಈ ಕಥೆ ಅದರಲ್ಲಿ ರೊಮ್ಯಾನ್ಸ್ ಇದೆ, ಸ್ವಲ್ಪ ಟ್ರ್ಯಾಜಿಡಿ ಇದೆ, ಸ್ವಲ್ಪ ಹ್ಯೂಮರ್ ಇದೆ, ಈರ್ಷೆ ಇದೆ, ಈ ಎಲ್ಲ ಭಾವನೆಗಳಿಟ್ಟು ಒಂದು ಕಥೆ ಕಟ್ಟಿರೋದು ಮೂಲ ಉದ್ದೇಶ ಏನು ಅಂದರೆ, ನಮ್ಮ ಒಂದು ಪರಂಪರೆ ಏನಿದೆ ಶಾಸ್ತ್ರೀಯ ಸಂಗೀತದ್ದು ಅದು ಎಷ್ಟು ಅದ್ಭುತವಾಗಿದೆ. ಈಗ ಸುಗಮ ಸಂಗೀತ ಆಗಲಿ, ಚಿತ್ರಗೀತೆಗಳಾಗಲಿ 100 ವರ್ಷ ಬೇಡ 200 ವರ್ಷ ಅಂತ ಇಟ್ಕೋರಿ, ಅಷ್ಟೇ ಇರೋದು ಅದಕ್ಕೆ. ಬಟ್ ನಮ್ಮ ಶಾಸ್ತ್ರೀಯ ಸಂಗೀತಕ್ಕೆ ಇರೋದು ಎಷ್ಟೋ ಸಾವಿರಾರು ವರ್ಷದಿಂದ ಬಂದಿರೋವಂಥದ್ದು. ಕೃಷ್ಣನ ಕೈಯಲ್ಲಿ ಕೊಳಲು 5000 ವರ್ಷದ ಮುಂಚೆನೇ ಅವ್ರು ಕೊಳಲು ನುಡಿಸಿದ್ರು ಅಂತದ. ಅಷ್ಟು ಪ್ರಾಚೀನವಾಗಿ ಬಂದಂಥ ಕಲೆಯ ಬಗ್ಗೆ ಜನಸಾಮಾನ್ಯರಿಗೂ ಗೊತ್ತಿರದೆ ಬೇರೆ ಕಲೆ ಪ್ರಕಾರ ಬಗ್ಗೆ ಅಷ್ಟೊಂದು ಗೊತ್ತಿದೆ ಅಂದರೆ ಎಲ್ಲೋ ಒಂದು ಸತಿ ಸ್ವಲ್ಪ ನೋವಾಗೇ ಆಗುತ್ತಲ್ಲ. ಸೊ ಅದಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಟ್ಲೀಸ್ಟ್ ರಾಗದ ಹೆಸರುಗಳನ್ನ ನಿಮ್ಮ ಮಕ್ಕಳಿಗೆ ಇಡ್ರಿ. ಇಲ್ಲ ಯಾವುದೋ ಒಂದು ನೀವು ನಾವೆಲ್ಲ ಓದಿ ಗಡಿಯಾರ ತಯಾರು ಮಾಡ್ಯಾರ. ಈಗ ಕೆಲವರು ನಾನು ಮಾಡಿದಂಥ ಹಾಡುವ ಗಡಿಯಾರ ಯಾರೋ ಒಬ್ಬರು ಆ್ಯಪ್ ರೆಡಿ ಮಾಡಿದ್ದಾರೆ ಬಡೋದಲ್ಲಿ. ಸೊ ಈ ಥರದ ಕೆಲವು ವಿಚಾರಗಳಾಯಿತು ಅಂದರೆ ನನಗೂ ಸಂತೋಷ, ಅಟ್ಲೀಸ್ಟ್ ಮನೆ ಮನೆಗೂ ತಲುಪ್ತಾ ಇದೆ ನಮ್ಮ ಉದ್ದೇಶ. ಸರ್, ಇಬ್ಬರಿಗೂ ಕೂಡ ಒಂದು ಪ್ರಶ್ನೆ. ಶಾಸ್ತ್ರೀಯ ಸಂಗೀತಕ್ಕೆ ಮೂಲ ಅಂದರೆ ಬಂದಿಶ್ ಅಥವಾ ಚೀಸ್. ನಮ್ಮ ಕುಮಾರ್ ಗಂಧರ್ವರು ಅದ್ರ ಮೂಲ ಅಷ್ಟೇ ಅಲ್ಲ, ಅದೇ ಪ್ರಧಾನ ಅಂತಿದ್ರು. ಈ ಇನ್ಸ್ಟ್ರೂಮೆಂಟಲ್ ಸಂಗೀತನ ನೀವು ಮಾಡ್ತೀರಲ್ಲ, ಅದರಲ್ಲಿ ಬಂದಿಶದ ಪಾತ್ರ ಏನು? ಅಂದರೆ ನಮಗೆ ರಾಗ ಅಷ್ಟೇ ಕೇಳ್ತದೆ, ಹಾಡಿನ ಭಾವ ಇರೋದಿಲ್ಲ. ಈಗ ಹಂಸ ಅಖೇಲ ಇದೆಯಲ್ಲ, ಅದರಲ್ಲಿ ನಮ್ಗೆ ಫೀಲ್ ಆಗ್ತದೆ. ಈಗ ನೀವು ಇಬ್ಬರು ಮಾತಾಡ್ಬೋದು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ನಮ್ಮ ಪರಂಪರೆಯಲ್ಲಿ ಹಿಂದೂಸ್ತಾನಿಯಲ್ಲಿ ಏನಾಗಿದೆ ಅಂದರೆ ಡಾಕ್ಯುಮೆಂಟೇಷನ್ ಅಷ್ಟರ ಮಟ್ಟಿಗಿಲ್ಲ. ಎಷ್ಟೊಂದು ಸಾಕಷ್ಟು ವಿಷಯಗಳು ನಾವು ಕಳ್ಕೊಂಡೇವೆ. ದಕ್ಷಿಣಾದಿಯಲ್ಲಿ ಈ ಸಂತರೆಲ್ಲ ಇದ್ದುದರಿಂದ ಅವರು ಮಾಡಿರುವಂಥ ಸಾಹಿತ್ಯ ಮತ್ತು ಆ ರಾಗಗಳು ಅವೆಲ್ಲ ಪರಂಪರಾಗತವಾಗಿ ಶಿಷ್ಯರು ಅದನ್ನು ಎಷ್ಟೋ ಸಾಕಷ್ಟು ಡಾಕ್ಯುಮೆಂಟ್ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಸೈಂಟಿಫಿಕ್ ರಿಸರ್ಚ್ ಕೂಡ ಮಾಡಿ 72 ಮೇಳಕರ್ತಗಳನ್ನಂತ ಮಾಡಿ ಆ ಥರ ಸಾಕಷ್ಟು ನಮ್ಗೆ ಅದರಲ್ಲಿ ವಿಷಯ ಕಾಣ್ತದೆ. ಹಿಂದೂಸ್ತಾನಿಯಲ್ಲಿ ಏನಾಗಿದೆ ಅಂದರೆ, ನಿಜ ಹೇಳಬೇಕು ಅಂದರೆ, ಭಾರತದಲ್ಲಿ ಅಖಂಡ ಭಾರತದಲ್ಲಿ ಮೊದಲು ಆಲ್ಮೋಸ್ಟ್ ಒಂದೇ ಥರದ ಸಂಗೀತ ಪದ್ಧತಿ ಇತ್ತು. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆದರೆ ಉತ್ತರದಲ್ಲಿ ಧ್ರುಪದ್ ಧಮಾರ್ ಅಂತ. ಆ ಧ್ರುಪದ್ ಧಮಾರದಲ್ಲಿ ಇವತ್ತಿಗೂ ನೀವು ಅಬ್ಸರ್ವ್ ಮಾಡಿದ್ರೆ ಎರಡರಲ್ಲೂ ಸಾಮ್ಯತೆ ಏನು, ಸಿಮಿಲಾರಿಟೀಸ್ ಏನು ಅಂದರೆ, ಇಲ್ಲಿ ಕೂಡ ದೇವರ ಬಗ್ಗೆನೇ, ದೇವರ ಸ್ತುತಿನೇ ಇರೋದು. ಅಲ್ಲಿ ಅವ್ರು ಹಾಡ್ತಿದ್ದದ್ದು ದೇವ್ರ ಬಗ್ಗೆ ಮಾತ್ರ. ಮೂಲವಾಗಿ ನೋಡೋದಾದರೆ ಗಾಯಕರು ಹಾಡೋದು ತಾಳ ಹಾಕ್ಕೊಂಡು ತೊಡೆ ತಟ್ಕೊಂಡು ಹಾಡಿದರೆ ಮೃದಂಗ ಅಥವಾ ಹಿಂದೂಸ್ತಾನಿಯಲ್ಲಿ ಪಖಾವಜ್ ಅಂತ ಸೇಮ್ ಮೃದಂಗ ಅಂತಲೇ ಅವರು ಕರೀತಾರೆ. ಆ ಥರದ್ದು ಒಂದು ಇತ್ತು. ಸೊ ದೇರ್ ವಾಸ್ ಸಿಮಿಲಾರಿಟಿ. ನಾರ್ತ್ ಇಂಡಿಯನ್ ಮ್ಯೂಸಿಕ್, ಸೌತ್ ಇಂಡಿಯನ್ ಮ್ಯೂಸಿಕ್ ಹ್ಯಾಡ್ ಸಿಮಿಲರ್ ಐಡಿಯಾಸ್. ಬರ್ತಾ ಏನಾಯಿತು, ಈ ಮುಘಲರ ಒಂದು ದಬ್ಬಾಳಿಕೆ ಅಥವಾ ಅವರ ಆಗಮನದಿಂದ ಅವ್ರ ಜೊತೆ ಪರ್ಷಿಯನ್ ಕಲ್ಚರು, ಟರ್ಕಿಷ್ ಕಲ್ಚರು, ಬೇರೆ ಬೇರೆ ಥರದ ವಾದ್ಯಗಳು, ಬೇರೆ ಬೇರೆ ಥರದ ಟ್ಯೂನಿಂಗ್ಗಳು ಇವೆಲ್ಲ ಸೇರಿಕೊಂಡು ನಮ್ಮಲ್ಲಿ ಇರುವಂಥ ಅನೇಕ ವಿಷಯಗಳು ಗೌಣ ಆಗ್ತಾ ಹೋದವು. ಆ್ಯಂಡ್ ಇಲ್ಲಿರೋ ಸಂಗೀತಗಾರರು ಕೂಡ ಮಾರ್ಪಾಟ್ ಆಗ್ತಾ ಹೋದರು. ಎಲ್ಲೋ ಅಮೀರ್ ಖುಸ್ರೋ ಅವ್ರ ಬಗ್ಗೆ ನಾವು ಓದ್ತೀವಿ, ಹಿ ಇಂಟ್ರೊಡ್ಯೂಸ್ಡ್ ಖಯಾಲ್ ಅನ್ನೋದು. ಇವತ್ತು ನಾವೇನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಹೇಳ್ತೀವಿ, ಅದು ಅಲ್ಲಿಂದ ಪ್ರಾರಂಭ ಆಯಿತು, ಖಯಾಲಿಂದ. ಸೊ ಇದಕ್ಕೆ ಏನಾಯಿತು ಅಂದರೆ, ಖಯಾಲ್ ಆದಾಗ ಅನೇಕ ರಾಗಗಳು ಮುಂಚೆ ಇದ್ದದ್ದು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಪದ್ಧತಿಯಲ್ಲಿ ಇದ್ದದ್ದು ರಾಗಗಳನ್ನು ಮಾರ್ಪಾಟುಗಳಾಯಿತು. ಅವರು ಕೆಲವು ಅವರ ಒಂದು ವಿವೇಚನೆಗೆ ಅವರು ಅದನ್ನು ಬದಲಿಸಲಿಕ್ಕೂ ಸಾಧ್ಯ ಇದೆ. ಸೊ ಹೀಗಾಗಿ ಮೆಟಮಾರ್ಫೋಸಿಸ್ ಆಗ್ತಾ, ಇವಲ್ಯೂಷನ್ ಆಗ್ತಾ, ತಬ್ಲಾ ಅನ್ನೋವಂಥ ವಾದ್ಯ, ಸಿತಾರ್ ಅನ್ನೋವಂಥ ವಾದ್ಯ, ಸೆಹತಾರ್ ಅಂತ ಒರಿಜಿನಲ್ ಅದು ಪರ್ಷಿಯನ್ ವಾದ್ಯ, ಅದು ಸಿತಾರ್ ಆಯಿತು. ಹೀಗೆ ಸಾಕಷ್ಟು ಚೇಂಜಸ್ ಆಗ್ತಾ, ಅದು ಹಾರ್ಮೋನಿಯಮ್ಮು, ವೈಲಿನ್ನು ಮತ್ತು ಇವೆಲ್ಲ ಪಾಶ್ಚಾತ್ಯ ಬ್ರಿಟಿಷರು ಬಂದ ಮೇಲೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇವೆಲ್ಲ ಆಗ್ತಾ ಏನಾಯಿತು, ಹಿಂದೂಸ್ತಾನಿ ಆ್ಯಕ್ಚುಲಿ ಧ್ರುಪದ್ ಧಮಾರ್ ವಾಸ್ ಕ್ಲಾಸಿಕಲ್, ಹಿಂದೂಸ್ತಾನಿ ವಾಸ್ ಎ ಲೈಟ್ ಕ್ಲಾಸಿಕಲ್ ಆರ್ ಸೆಮಿ ಕ್ಲಾಸಿಕಲ್ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇಟ್ ವಾಸ್ ನಾಟ್ ಪ್ಯೂರ್ ಆ್ಯಸ್ ಫಾರ್ ಆ್ಯಸ್ ಓಲ್ಡನ್ ಮ್ಯೂಸಿಕ್ ಇಸ್ ಕನ್ಸರ್ನ್. ಬಟ್ ಬರ್ತಾ ಅದೇ ಶಾಸ್ತ್ರೀಯ ಸಂಗೀತ ಆಗೋಯ್ತು. ಯಾಕೆಂದರೆ ಮೆಜಾರಿಟಿ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಕಡೆ ಅದೇ ಪ್ರಕಾರಗಳು ಜಾಸ್ತಿ ಇತ್ತು. ಹಾಗಾಗಿ ಈಗ ನಾವೇನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಕರಿತೀವಿ, ಇಟ್ ಈಸ್
ಎವಲ್ಯೂಷನರಿ, ಅದು ಇವಾಲ್ವ್ ಆಗಿ ಆ ಥರ ಆಗಿದ್ದು. ಹಾಗಾಗಿ ಅಲ್ಲಿ ಪ್ರಹರ ನಮ್ಮ ಹಾಡುವ ಇದು ಏನು ಸಮಯದ ಇದೆ, ಅದು ಕರ್ನಾಟಕ ಸಂಗೀತದಲ್ಲಿ ಇಲ್ಲ. ಇಲ್ಲ, ಹಿಂದೂಸ್ತಾನಿಯಲ್ಲಿ ಮಾತ್ರ ಹಾಡ್ತಾರೆ. ಮತ್ತು ಭೈರವಿಯಿಂದ ಮುಗಿಸ್ಬೇಕಂತ ಏನು ಅವ್ರಿಗೆ ಇಲ್ಲ, ನಮಗಿದೆ. ಈಗ ನೀವು ಕೇಳಿರೋ ಬಂದೇಶ್ ಬಗ್ಗೆ ಬರೋದಾದರೆ, ಅಲ್ಲಿ ಅವಾಗ ಏನಾಯಿತು, ಠುಮರಿಗಳು ಮತ್ತು ರಾಜ ದರ್ಬಾರು ಮತ್ತು ದೇವಸ್ಥಾನದ ಬಿಟ್ಟು ಬೇರೆ ಕಡೆ ನಡೀತಾ ಇರುವಂಥ ಸಂಗೀತ ಪ್ರಕಾರಗಳೇನಿತ್ತು ಅದು ಕೂಡ ಮೇನ್ ಸ್ಟ್ರೀಮಿಗೆ ಬರೋಕ್ಕೆ ಶುರುವಾಯಿತು. ಸೊ ಸಾಹಿತ್ಯಗಳು ಬದಲಾಗ್ತಾ ಆಗ್ತಾ ಏನಾಯಿತು, ಕೆಲವು ಪದಗಳು ಅವ್ರ ಪರ್ಷಿಯನ್ ಪದಗಳನ್ನು ಬಳಸಿದ್ದು. ಅವಾಗಿನ ಕವಿಗಳು ಬರೆದಿರೋದು, ಅವಾಗಿನ ರಾಜ ದರ್ಬಾರದಲ್ಲಿ ಇರುವಂಥ ಕವಿಗಳು ಬರೆದಿರೋದು ಜನಸಾಮಾನ್ಯರಿಗೆ ಅಥವಾ ಸಂಗೀತ ಕಲಿತಾ ಇರೋರಿಗೆ ಅರ್ಥ ಆಗದೆ ಅದನ್ನು ಅಪಭ್ರಂಶ ಆಯಿತು. ಈ ಕೆಲವು ಸಾಹಿತ್ಯ ನಾವು ಗಮನಿಸಿ ಕೇಳಿದ್ರೆ ನಿಮಗೂ ಅರ್ಥ ಆಗಂಗಿಲ್ಲ. ಶಾಸ್ತ್ರೀಯ ಸಂಗೀತದಾಗ ಇವ್ರು ಸಹ್ಯ ಅನ್ಲಿಗತ್ತಾರೋ, ಬಯ್ಯ ಅನ್ಲಿಗತ್ತಾರೋ, ಮಯ್ಯ ಅನ್ಲಿಗತ್ತಾರೋ ಏನೋ, ಒಟ್ಟಿನಲ್ಲಿ ಆ ಭಾವ ನಿಮಗೆ ಅಪ್ಪಳಿಸುತ್ತೆ ಕಿವಿ ಮೇಲೆ, ನೀವು ಮಂತ್ರಮುಗ್ಧರ ಆಗ್ತೀರಿ. ಸೊ ಆ ಶಬ್ದದ ಆ್ಯಕ್ಚುಯಲ್ ಮೀನಿಂಗನ್ನು ಎಷ್ಟೋ ಸಂಗೀತಗಾರರು ಅಪಭ್ರಂಶ ಮಾಡಿರೋದು ಇದೆ. ಅದು ದ್ಯಾಟ್ ಈಸ್ ಒನ್ ಆಸ್ಪೆಕ್ಟ್. ಜೊತೆಗೆ ಕುಮಾರ್ ಗಂಧರ್ವ್ ಅಂತವರು ಅಥವಾ ರಾಜನ್ ಸಾಜನ್ ಮಿಶ್ರಾ ಅಂತವರು ಸಾಹಿತ್ಯಕ್ಕೆ ಬಹಳ ಒತ್ತು ಕೊಟ್ಟು ಅದನ್ನು ಅರ್ಥೈಸ್ಕೊಂಡು ಆ ರಾಗಕ್ಕೆ ಸೂಕ್ತವಾಗಿದೆಯಾ ಇಲ್ಲ ಅಂತ ನೋಡಿಕೊಂಡು ಪ್ರತಿ ಶಬ್ದದ ಅರ್ಥ ಮನಮುಟ್ಟುವಂತೆ ಹಾಡಿದವರು ಇದ್ದಾರೆ. ಇನ್ಸ್ಟ್ರೂಮೆಂಟಲಿಸ್ಟಿಗೆ ಬಂದಾಗ ನಮ್ಮ ತಂದೆಯವರ ಒಂದು ಪರಂಪರೆ ಏನು ಅಂದರೆ, ಗಾಯಕಿಯ ಶೈಲಿಯಿಂದ ನಾವು ನುಡಿಸ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಗಾಯಕಿ ಹಂಗಂದರೆ ಒಬ್ಬ ಗಾಯಕನು ಹೇಗೆ ಒಂದು ರಾಗವನ್ನು ಪ್ರಸ್ತುತಪಡಿಸ್ತಾನೋ ಹಂಗೆ ಕೊಳಲ್ನಾಗ ಬಾರಿಸೋದು. ಆವಾಗ ನಾವೇನು ಮಾಡ್ತೀವಿ, ಗುಜರಿ ತೋಡಿ ಅಂದರೆ ಗುಜರಿ ತೋಡಿ ಒಳಗೆ ಯಾವ ಬಂದೇಶ್ ಅದ, ಬೇಗುನ ಗುನ ಗಾವು ಭೀಮಸೇನ್ ಜೋಶಿ ಅವ್ರು ಹಾಡ್ಯಾರ, ಅದನ್ನು ನಾವು ಅದನ್ನು ನುಡಿಸ್ತೀವಿ. ಸಾಹಿತ್ಯನೇ ಮನಸ್ಸಿನಲ್ಲಿ ನಾವು ಹಾಡಿಕೊಂಡು ನುಡಿಸ್ತೀವಿ. ತಂತ್ರಕಾರಿ ಶೈಲಿಯಲ್ಲಿ ನುಡಿಸುವಾಗ ನಮಗೆ ಯಾವುದೇ ರೀತಿಯ ನಿರ್ಬಂಧನೆಗಳಿರಲ್ಲ. ಆವಾಗ ನಾವು ಶಬ್ದದ ಸಾಹಿತ್ಯದ ನಮಗೆ ಸಹಕಾರ ಬೇಕಿಲ್ಲ. ಆವಾಗ ಬರೀ ನಾದದಿಂದ ನಾವು ಆ ರಾಗದ ಭಾವನೆಗಳನ್ನ ಜನರ ಮುಂದೆ ಇಡ್ತೀವಿ. ಸೊ ಎಲ್ಲೋ ಒಂದು ಕಡೆ ಶಬ್ದ ಗೌಣ ಆಗುತ್ತೆ, ಸ್ವರ ಮತ್ತು ಸ್ವರಭಾವ, ಲಯಭಾವ ಮತ್ತು ಸ್ವರ ಸಂಚಾರ, ಅದರಿಂದ ಹುಟ್ಟೋ ಭಾವ ಹೆಚ್ಚು ಪ್ರಧಾನವಾಗಿರುತ್ತೆ. ಏನಾದ್ರು ಹೇಳೋದಿದೆಯಾ? ಸರ್ ಹೇಳಿದಾಗೆ ಯಾವುದೇ ಒಬ್ಬ ವಾದ್ಯಕಾರ ಒಂದು ರಾಗವನ್ನು ನುಡಿಸ್ಬೇಕಾದ್ರೆ ಮೊದಲು ಅವನು ತನ್ನ ಮನುಷ್ಯನೊಳಗೆ ಹಾಡ್ಕೊಳ್ತಾನೆ. ಆತ ಏನು ಮನುಷ್ಯನೊಳಗೆ ಹಾಡ್ಕೊಳ್ತಾನೆ ಅದು ಅವನ ಕೈ ಮುಖಾಂತರ ಅಥವಾ ಆ ಉಸಿರಿನ ಮುಖಾಂತರ ರಾಗವಾಗಿ ಹೊರಗೆ ಹೊಮ್ತದೆ. ಹಾಗಾಗಿ ಹಾಡು ಅನ್ನತಕ್ಕಂಥದ್ದು ಅದು ಗಾಯಕನ ಮನುಷ್ಯನೊಳಗಾಗಲಿ ಅಥವಾ ವಾದ್ಯಕಾರನ ಮನುಷ್ಯನೊಳಗಾಗಲಿ ಇದ್ದೇ ಇರ್ತದೆ. ಗಾಯಕರು ಕಂಠವನ್ನು ಮಾಧ್ಯಮವನ್ನಾಗಿ ಉಪಯೋಗಿಸಿಕೊಳ್ತಾರೆ. ವಾದಕರು ತಾವು ನಂಬಿರ್ತಕ್ಕಂಥ, ತಾವು ಸಾಧನೆ ಮಾಡಿರ್ತಕ್ಕಂಥ ವಾದ್ಯವನ್ನು ಮಾಧ್ಯಮವನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಗಾಯಕಿ ಒಳಗೆ ಮತ್ತು ಒಬ್ಬ ವಾದನದೊಳಗೆ ಅಷ್ಟು ವ್ಯತ್ಯಾಸ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಒಂದು ಪ್ರವೀಣ್ ಅವರು ಸರ್, ನಿಮ್ಮ ಕಾದಂಬರಿಯಲ್ಲಿ ಸಮಯಕ್ಕೆ ತಕ್ಕ ಹಾಗೆ ರಾಗಗಳನ್ನು ಹಾಡಬೇಕು, ಅದು ಹೆಚ್ಚು ಪ್ರಸ್ತುತ ಮತ್ತು ಹೆಚ್ಚು ಅಲ್ಲ. ಉದಾಹರಣೆಗೆ ಸಾಯಂಕಾಲದ ರಾಗ ಶ್ರೀರಾಗ, ರಾತ್ರಿಯ ಕೇದಾರ್, ಆಮೇಲೆ ಕೊನೆಗೆ ಭೈರವಿ ಇತ್ಯಾದಿ ಇತ್ಯಾದಿ. ನಾವೀಗ ಯೂಟ್ಯೂಬ್ ಕಾಲ, ಯಾವಾಗ ಬಟನ್ ಬಿಡ್ತೀವೋ ಅದು ರಾಗ ಬರುತ್ತೆ, ಕೇಳ್ತೀವಿ, ನಾವು ಆನಂದಿಸ್ತೀವಿ. ಯಾವ ರಾಗ ಬರುತ್ತೋ ಏನು ಯೂಟ್ಯೂಬ್ ಇತ್ಯಾದಿ ಬರ್ತಾವೆ ಈಗ ಮೊಬೈಲ್. ಇದನ್ನು ನೀವು ಆಧುನಿಕತೆ ಕೊಟ್ಟ ಶಾಪ್ ಅಂತೀರೋ ಏನು ವರ ಅಂತೀರೋ? ಈಗ ಇದರೊಳಗೂ ಭಾಳ ವರ್ಷದಿಂದ ಒಂದು ದ್ವಂದ್ವಾದ, ಒಂದು ಡೈಲಿಮಾದ, ಒಂದು ಕಾನ್ಫ್ರಂಟೇಷನ್ ಇದ್ದೇ ಇದೆ. ಸಮಯಕ್ಕೆ ತಕ್ಕಂಗೆ ನಾವು ಅದನ್ನು ಪರಿಪಾಲಿಸಬೇಕೋ ಬೇಡ ಅಂತ. 90% ನಾನು ಧೈರ್ಯವಾಗಿ ಹೇಳ್ಬೋದು, ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್ ಕಾರ್ಯಕ್ರಮಗಳಲ್ಲಿ ಅದನ್ನು ಪರಿಪಾಲಿಸ್ತಾರೆ. ಸಾಯಂಕಾಲದ ಹೊತ್ತು ಸಾಯಂಕಾಲದ ರಾಗನೇ ನುಡಿಸ್ತಾರೆ, ಬೆಳಗಿನ ರಾಗ ನುಡಿಸೋಂಗಿಲ್ಲ. ನೀವು ಬೆಳಗಿನ ರಾಗ ಕೇಳಬೇಕು ಅಂದರೆ ಕಾರ್ಯಕ್ರಮ ಬೆಳಗ್ಗೆ ಇರಬೇಕು. ಲಲಿತ್, ಭೈರವ್, ತೋಡಿ ಪ್ರಕಾರ ಅವೆಲ್ಲ ಬಾರಿಸ್ಬೇಕು, ಅವೆಲ್ಲ ಮಾಡಬೇಕು. ಅದು ಮುಂಜಾನೆ ಕಾರ್ಯಕ್ರಮ. ಇವತ್ತಿತ್ತಲ್ಲ ಹಿಂಗೆ ಮಾರ್ನಿಂಗ್ ರಾಗಾಸ್ ಅಂತ ಇದ್ದಾಗ ನಾನು ತೋಡಿ ನುಡಿಸ್ಬೋದು. ನೀವು ಸಂಜೆಗೆ 6 ಗಂಟೆ ಕಾರ್ಯಕ್ರಮ ಇಟ್ಟರೆ ತೋಡಿ ಬಾರಿಸ್ಲಿಕ್ಕೆ ಆಗಂಗಿಲ್ಲ. ಈಗ ನಾಳೆ ಗಣಪತಿ ಭಟ್ರದ್ದಿದೆ, ಅವರು ಇಲ್ಲ ಭೈರವ್ ಪ್ರಕಾರ ಹಾಡ್ತಾರೆ, ಇಲ್ಲ ತೋಡಿ ಪ್ರಕಾರ ಹಾಡ್ತಾರೆ, ಇಲ್ಲ ಲಲಿತ್ ಪ್ರಕಾರದ ಯಾವ್ದಾರ ರಾಗ ಹಾಡ್ತಾರೆ, ಅವನ್ನೇ ಹಾಡಬೇಕು. ಸ್ವಲ್ಪ ಮಿಡ್ ಮಾರ್ನಿಂಗ್ ಬಂತು ಅಂದರೆ ಸಾರಂಗ್ ಪ್ರಕಾರ ಹಾಡ್ಬೋದು. ಇದು ಯಾಕೆ ಮಾಡ್ಯಾರ ಅಂದರೆ ಅದಕ್ಕೊಂದು ಸೈಂಟಿಫಿಕ್ ಭಾಳ ಯೋಚನೆ ಮಾಡಿ ಮಾಡ್ಯಾರ.
ಅದಕ್ಕೆ ಬೇರೆ ಬೇರೆ ಥಿಯರೀಸ್ ಅವ, ಬೇರೆ ಬೇರೆಯವರು ಅದರದ್ದು ತಮ್ಮ ಐಡಿಯಾಸ್ ಹೇಳ್ಯಾರ. ಫಾರ್ ಎಕ್ಸಾಂಪಲ್, ಈಗ ನನ್ನ ಕಾದಂಬರಿಯಲ್ಲೂ ನಾ ಬರೆದಿರೋದು ಏನಂದ್ರೆ ಉಲ್ಲೇಖ ಮಾಡೇನೆ ಆ್ಯಕ್ಚುಲಿ. ಅದು ಶುದ್ಧ ಮಧ್ಯಮ ಇರೋ ರಾಗಗಳು ಏನವಲ್ಲ, ಅವು ಸೂರ್ಯನ ಪ್ರಕಾರ ಅದು ನೋಡಿಕೊಂಡು ಸೂರ್ಯ ಹೆಂಗೆ ತಲೆ ಮೇಲೆ ಬರ್ತಾನ ಅವಾಗ ಅದು ಮಧ್ಯಮ ಚೇಂಜ್ ಆಗ್ತದೆ ಅಂತ. ರೇ ಮತ್ತು ಧ ಕೋಮಲ್ ಇದ್ದಾಗ ತೀವ್ರ ಮಧ್ಯಮ ಇದ್ರೆ ಅದು ಸಾಯಂಕಾಲದ ರಾಗಗಳು, ಅಂದರೆ ಸೂರ್ಯ ಮುಳುಗೋ ಸಮಯದಾಗ ಬರುವಂಥ ರಾಗ. ಪೂರ್ಯೋಧನ ಶ್ರೀ ಇವ್ರು ಹೇಳಿದಂಥ ಶ್ರೀ, ಇವೆಲ್ಲ ರಾಗಗಳು ಅವಾಗ ಬರ್ತಾವೆ. ಶುದ್ಧ ಮಧ್ಯಮ ಇದ್ದು ಕೋಮಲ್ ದೈವತ್ತು ಕೋಮಲ್ ರಿಷಭ್ ಇತ್ತು ಅಂದರೆ ಭೈರವು ಬೆಳಗಿನ, ಅಂದರೆ ಆವಾಗ ಸೂರ್ಯನ ತಾಪ ಅಷ್ಟಿರುವುದಿಲ್ಲ. ಹಿಂಗೆ ಕೆಲವು ಬೇರೆ ಬೇರೆ. ಆಮೇಲೆ ನೀವು ಈಗ ಜನರಲ್ಲೂ ನಾವು ಕೆಲವು ಸತಿ ಸಂಗೀತಗಾರ ನಾನು ಭಾಳ ಅನಲೈಸ್ ಮಾಡೋದ್ರಿಂದ, ಈಗ ಲಲತ್ ಯಾಕಪ್ಪ ಮುಂಜಾನೆ ಇರಬೇಕು 4:30-5 ಗಂಟೆಗೆ ಅದನ್ನು ಕೇಳಿದರೆ ಭಾಳ ಮಜಾ ಸಿಗ್ತದೆ ಅಥವಾ ಒಂದು ಸುಖ ಅದಂತ ಯಾಕೆ ಹೇಳ್ತಾರೆ ನನಗೆ ಬಂದಿತ್ತು ಪ್ರಶ್ನೆ. ಅದರೊಳಗೆ 2 ಮಧ್ಯಮದ ಪ್ರಯೋಗ ಹೆಂಗದ ಅಂದ್ರೆ ಅದು ಅಗದಿ ಸುಲಲಿತವಾಗಿ ಹೇಳಬೇಕು ಅಂದ್ರೆ, ಒಬ್ಬ ಮುಂಜಾನೆ ಎದ್ಕೊಂಡು ನೀವು ಫಸ್ಟ್ ಮಾಡೋದೇನು ಆಕಳಿಸ್ತೀರಿ, ಮೈ ಮುರಿತೀರಿ. ಅವಾಗ ನಿಮ್ಗೊಂದು ದ್ವಂದ್ವ ಇರ್ತದೆ, ನಾ ಏಳು ಹಾಸಿಗೆ ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕುಲು ಅಂತ. ಆ ಡೈಲಿಮಾ ಏನಿದೆ ಆ 2 ಮಧ್ಯಮದಲ್ಲಿದೆ. ನೀರೆ ಗ ಮ ಗ ನ ದ ನ ಹಿಂಗೆ ಅದು ಹಿಂಗೆ ಹೊಯ್ದಾಡ್ತದೆ. ಗ ಮ ಮ ಗ ಮ ಮ ಗ ಮ ಮ ಮ ಮ ನೀವು ಹೇಳ್ಬೇಕು, ಮಲಗಬೇಕು ಇದು. ಆಮೇಲೆ ದ ಅಬ್ಬಾ ಅಂತ ಇವೆಲ್ಲ ಆ ರಾಗದ ಚಲನೇನವಲ್ಲ ಎಲ್ಲ ಅದು ಹೆಂಗೆ ಹೋಗ್ಬೇಕು, ಯಾವ ಸ್ಪೀಡ್ದಾಗ ಆಲಾಪ ಇರಬೇಕು. ಈಗ ಮಧ್ಯಾಹ್ನ 12 ಗಂಟೆ ಅಥವಾ 11 ಗಂಟೆ ಅಂತ ಇಟ್ಕೊಳ್ಳಿ, ನೀವು ಆಫೀಸಿಗೆ ಅರ್ಜೆಂಟಾಗಿ ಹೋಗ್ತಾ ಇದ್ರೆ, ಯಾವುದೋ ಕೆಲಸದಲ್ಲಿ ಟ್ರಾಫಿಕ್ಕು, ಏನೇನೋ ಸ್ಟ್ರೆಸ್ಸು, ಎಲ್ಲೋ ಹಾರ್ನ್ಗಳು, ಆವಾಗ ಪ ನಿ ಸ ರೇ ನಿ ಪ ನಿ ನಿ ಪ ಮ ರೇ ಮ ಪ ನಿ ಪ ಮ ರೇ ಮ ರೇ ಸ ನಿ ಸ ರೇ ಮ ಪ ರೇ ಮ ಪ ನಿ ಮ ಪ ನಿ ಪ ನಿ ಸ ರೇ ಶುದ್ಧ ಸಾರಂಗ್ ಅಥವಾ ಬೃಂದಾವನಿ ಸಾರಂಗ್. ಇವೆಲ್ಲ ಆ ರಾಗಕ್ಕೆ ಸಂಬಂಧಪಟ್ಟಾಗ ಸಮಯದ ಪ್ರಕಾರ ಎಲ್ಲ ಯೋಚನೆ ಮಾಡಿದ್ದಕ್ಕೂ ಅದಕ್ಕೆ ಒಂದು ಅರ್ಥ ಖಂಡಿತವಾಗಿಯೂ ಇದೆ. ನೀವು ಆದರೆ ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡದಿರ ಒಂದು ಫಾರ್ಮುಲಾ ಪ್ರಕಾರ ನೋಡಿದರೆ ಎಲ್ಲ ರಾಗಕ್ಕೂ ಪ್ರಾರಂಭದಲ್ಲಿ ನಾನು 15 ನಿಮಿಷ ಆಲಾಪ್ ಮಾಡಬೇಕು, ಆಮೇಲೆ ಜೋಡ್ ಆಲಾಪ್ ಮಾಡಬೇಕು, ಆಮೇಲೆ ತಾನ್ಗಳು ಹೊಡಿಬೇಕು, ಆಮೇಲೆ ತಬಲಾ ಜೊತೆ ಜುಗಲ್ಬಂದಿ ಮಾಡಬೇಕು, ಜನರು ಚಪ್ಪಾಳೆ ತೊಗೋಬೇಕು, ಕಾರ್ಯಕ್ರಮ ಮುಗೀತು. ಈ ಫಾರ್ಮುಲಾ ಎಲ್ಲ ರಾಗಕ್ಕೂ ಅನ್ವಯಿಸಿದರೆ ಅವಾಗ ಯೂಟ್ಯೂಬಲ್ಲಿ ಕೇಳೋದೇನು ಎದುರುಗಡೆ ಕೇಳೋದೇನು ಯಾವಾಗ ಕೇಳಿದ್ರು ಒಂದೇ. ಅವಾಗ ಇಟ್ ಡಸಂಟ್ ಮ್ಯಾಟರ್. ಸೊ ಅದು ಬಹಳ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ, ಆಮೇಲೆ ಅದು ಈಗಿನ ಒಂದು ಸಮಯದಲ್ಲಿ ಆಗಿರುವಂಥದ್ದಲ್ಲ. ರಾಗಕ್ಕೆ ಸರಿಯಾಗಿ ಆ ಸಮಯಕ್ಕೆ ಸರಿಯಾಗಿ ರಾಗಗಳಂತ ಇರೋದು ಬಹಳ ಮೊದಲಿಂದನೂ ಅನೇಕ ಋಷಿಗಳು ಅವರು ತಪಸ್ಸು ಮಾಡಿ ಅದನ್ನು ಕಂಡು ಹಿಡಿದಿದ್ದು. ಹಾಗಾಗಿ ಅದರಲ್ಲಿ ಒಂದು ಈ ವಿಷಯ ಇದೆ. ಬಟ್ ಈಗ ಮಾಡರ್ನ್ ಮ್ಯೂಸಿಕಲ್ಲಿ ನಮಗೀಗ ಆಕಾಶವಾಣಿಯಲ್ಲಿ ಆಗಲಿ ದೂರದರ್ಶನಲ್ಲಾಗಲಿ ರೆಕಾರ್ಡಿಂಗ್ ಮಾಡಬೇಕಾದ್ರೆ ನಾವು ಮುಂಜಾನೆ ಹೊತ್ತನ ರಾತ್ರಿ ರಾಗನೂ ರೆಕಾರ್ಡ್ ಮಾಡ್ತೀವಿ. ಸೊ ಆ ಮೂಡ್ ತರಿಸ್ಕೋಬೇಕು ನಾವು, ರಾತ್ರಿ ದರ್ಬಾರಿ ಮೂಡು ಇವೆಲ್ಲ. ಆಮೇಲೆ ನಾವು ಈಗ ಎಷ್ಟೋ ಸತಿ ಆನ್ಲೈನ್, ಈಗ ನೀವು ಯೂಟ್ಯೂಬ್ ಹೇಳಿದ್ರಿ, ಇಲ್ಲ ಯೂಟ್ಯೂಬಲ್ಲಿ ಲೈವ್ ನಡೀತಾ ಇರ್ಬೇಕಾದ್ರೆ ನಮ್ಮ ಕಾರ್ಯಕ್ರಮ ಇಲ್ಲಿ ಸಂಜೆ 6 ಗಂಟೆಗೆ ಯಮನ್ ನುಡಿಸ್ತಾ ಇರ್ತೀವಿ ಅಥವಾ ಪೂರ್ಯ ನುಡಿಸ್ತಾ ಇರ್ತೀವಿ, ಅಲ್ಲಿ ಬೆಳಿಗ್ಗೆ ಆಗಿರುತ್ತೆ, ಅವ್ರು ಅದನ್ನು ಹಾಕ್ಕೊಂಡು ಯೋಗ ಮಾಡ್ತಿರ್ತಾರೆ. ಅದು ನಾವು ನಮಗೆ ಸಂಗೀತಗಾರ ನಾವು ರಾತ್ರಿ ರಾಗ ಬಾರಿಸಿದ್ರಿ, ಇವ್ರು ಮುಂಜಾನೆ ರಾಗಕ್ಕೆ ಅದು ಚೆನ್ನಾಗಿದೆ ಅಂತಾರಲ್ಲ ಅಂತ. ಕೇಳಲಿಕ್ಕೆ ಎಲ್ಲ ರಾಗನೂ ಚಂದ, ಬಟ್ ಅದು ಮನಸ್ಸು ಮೇಲೆ ಅದು ಪ್ರಭಾವ ಬೀರಬೇಕು, ಪರಿಣಾಮ ಬೀರಬೇಕು, ಅದರಿಂದ ಭಾಳ ಉಪಯೋಗ ಆಗಬೇಕು, ನಿಮ್ಮ ಹೆಲ್ತಿಗೆ ಬೆನಿಫಿಟ್ ಆಗಬೇಕು, ನಿಮ್ಮ ಮನಸ್ಸಿಗೆ ಅದು ಬೆನಿಫಿಟ್ ಆಗಬೇಕು ಅಂದ್ರೆ ಆ ಸಮಯಕ್ಕೆ ರಾಗ ಕೇಳಿದರೆ ಮಾತ್ರ ಅದರಿಂದ ಸಂಪೂರ್ಣ ಫಲ ಸಿಗುತ್ತೆ ಅಂತ ಒಂದು ನಂಬಿಕೆ. ಈ ನಂಬಿಕೆ ಆಧಾರಿತ ಕಾದಂಬರಿ ನನ್ನದು. ಅಂದರೆ ಈ ನಂಬಿಕೆ ಸಾಕಷ್ಟು ಮಟ್ಟಿಗೆ ನಂದು ಇದೆ, ಬಟ್ ದೀಸ್ ಆರ್ ದ ಥಿಯರೀಸ್. ಇವೆಲ್ಲ ಜನಕ್ಕೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ಕಾದಂಬರಿ ಬರೆದೆ. ಹಾಗಾದರೆ ಯೂಟ್ಯೂಬ್ ಇಸ್ ಗುಡ್ ನೌ. ಯಾ ಸರ್, ರಾಗದ ಸಮಯದ ಬಗ್ಗೆ ಹೇಳಿದರು. ನಮ್ಮ ಸಂಗೀತ ಶಾಸ್ತ್ರವನ್ನು ನೋಡಿದಾಗ ಪ್ರತಿಯೊಂದು ಸ್ವರನೂ ಯಾವ ಕಾಲದಲ್ಲಿ ಜಾಗೃತವಾಗಿರ್ತದೆ ಅನ್ನುವಂಥದ್ದನ್ನು ಬರೆದಿಟ್ಟಾರೆ. ಅನೇಕ ಸಂಗೀತ ಶಾಸ್ತ್ರರು ಇದನ್ನು ಹೇಳ್ತಾರೆ. ಬೆಳಗಿನ ಸಮಯದಲ್ಲಿ ಕೋಮಲ ಪ್ರಕಾರದ ಸ್ವರಗಳು ಜಾಗೃತವಾಗಿರ್ತವೆ, ಮಧ್ಯಾಹ್ನ ಆದಂಗೆ ತೀವ್ರ ಪ್ರಕಾರದ ಸ್ವರಗಳು ಜಾಗೃತ ಆಗಿರ್ತವೆ, ಸಾಯಂಕಾಲ ಆದಂಗೆ ಮತ್ತು ಶುದ್ಧ ಸ್ವರಗಳು ಜಾಗೃತ ಆಗ್ತೇವೆ ಅನ್ನೋಂಥ ಈ ಒಂದು ಆಧಾರದ ಮೇಲೆ ಸಂಗೀತದಲ್ಲಿ ಒಂದು ಸಮಯವನ್ನು ನಿರ್ಧಾರ ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಆ ಪ್ರಕಾರವಾಗಿ
ಆಯಾ ರಾಗಗಳನ್ನು ಹಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್ ಹೇಳ್ದಂಗೆ ಆಕಾಶವಾಣಿ ಒಳಗೆ ಮೊದಲಿನ ಕಾಲದೊಳಗೆ ಯಾವ ರಾಗವನ್ನು ರೆಕಾರ್ಡಿಂಗ್ ಮಾಡ್ಕೋಬೇಕಾಗಿದೆ ಅದೇ ಟೈಮ್ಗೆ ಆಗ ಗವಾಯಿಯನ್ನು ಕರೆಸ್ಕೊಂಡು ರೆಕಾರ್ಡಿಂಗ್ ಮಾಡಿದ ಉದಾಹರಣೆಗಳು ಅವ ನಮ್ಮ ಮುಂದೆ. ಹಾಗಾಗಿ ಈ ಸಮಯ ಚಕ್ರ ಅಂತಕ್ಕಂಥದ್ದು ಏನಿದೆ ಸಂಗೀತದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. 1989 ಕೊಳಲು ವಾದಕರ ಯಾರು ಸರ್, ಹರಿಪ್ರಸಾದ್ ಚೌರಾಸಿಯ ಬೆಳಗಿನ 3 ಗಂಟೆಗೆ ಮಂಗಲಾಭೈರವ ನುಡಿಸಿದ್ರು. ನಾನು ಕಣ್ಣಾರೆ ಕಂಡಿದ್ದೆ. ಅಲ್ಲಿ ಹುಲ್ಲು ಇವು ಏನಿರ್ತಾವಲ್ಲ, ಈ ಹುಲ್ಲು ಎದ್ದು ನಿಂತಿದ್ದವು ಅವರ ರಾಗದ ಒಂದು ಪ್ರಭಾವದಿಂದ. ಅಲ್ಲಿರ್ತಕ್ಕಂಥ ಜನ ಎಲ್ಲ ನಾವು ಅದನ್ನು ಅನುಭವಿಸಿದ್ವಿ. ಒಂಥರ ರೋಮಾಂಚನ ಆಯ್ತು ನಮಗೆ. ಆ ಥರದ ಶಕ್ತಿ ಸಂಗೀತಕ್ಕೆ ಇರೋದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಹರಿಪ್ರಸಾದ್ ಚೌರಾಸಿ ಅಂದಾಗ ಒಂದು ನೆನಪು ಬರ್ತದೆ. ಪಟಕಲ್ ಉತ್ಸವ ಕಾಡೇ ಇದ್ದಾರೆ ಇಲ್ಲೇ. ಪಟಕಲ್ ಉತ್ಸವದಲ್ಲಿ ಹರಿಪ್ರಸಾದ್ ಚೌರಾಸಿ ಕೊಳಲು ಓದ್ತಾರೆ, ಬಾಸುರಿ. ಆಮೇಲೆ ಹೇಳಬೇಕು ನೀವು ಬಾಸುರಿ ಅಂದರೆ ಏನು, ಕೊಳಲೇನು, ಒಂದು ಸ್ವಲ್ಪ ವ್ಯತ್ಯಾಸ ನೀವು ಹೇಳಬೇಕು. ನಮ್ಗೆ ಗೊತ್ತಿಲ್ಲಲ್ಲ ಅದಕ್ಕೆ. ಅವ್ರು ರಾಗ ಮಾಡಿದರು ಒಂದು 2-3 ಲಕ್ಷ ಜನ ಪುಕ್ಕಟ್ಟು ಕೇಳ್ತಾಯಿದ್ರು. ಯಾರು ಚಪ್ಪಾಳಿಗೂ ಬಡಿಲಿಲ್ಲ, ಇದು ಮಾಡಲಿಲ್ಲ. ಅವರು ಕ್ಯಾಹೋ ರಹೆ ಅಂತಂದು ಪಹಾಡಿ ರಾಗ ಅಂತ ಹಾಡ್ತೀನಿ ಅಂತ ಹೇಳಿದರು. ಅಲ್ಲಿದೊಂದು ಲೋಕಲ್ ಜನ ಎದ್ದು ಕುಣಿಲಕ್ಕೆ ಶುರು ಮಾಡಿದ್ರು. ಸೊ ಅಂತಿಮವಾಗಿ ಜನಕ್ಕೆ ಏನು ಬೇಕಾಗಿದೆ ಅಂತ ಪಹಾಡಿ ಧುನ್ ಶಿವರಾಜ್ ಗಾಬರಿ ಆದ್ರೆ. ಆಮೇಲೆ ಹೋಟೆಲಿಗೆ ಬಂದು ನಮ್ಗೆ ಕೇಳಿದ್ರು, ನಾವೆಲ್ಲ ಅವ್ರಿಗೆ ವ್ಯವಸ್ಥೆ ಮಾಡೋಕ್ಕೆಲ್ಲ ಇದ್ವಿ. ಈ ಕರ್ನಾಟಕ ಮೇನ್ ನಮಗೂ ಗೊತ್ತಿದ್ದಿಲ್ಲ, ನಮ್ಗೆ ಹಿಂದೂ ಬರೋಂಗಿಲ್ಲ. ಸೊ ಗಯಾ ಅದಕ್ಕೆ ಇದು 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 ಹೆಂಗೆ ಅಂತ ಅಲ್ಲ, ಪ್ರಾರಂಭದಾಗ ನಾ ಹೇಳಿದೆ ನೋಡ್ರಿ, ಸ್ಟೇಡಿಯಮ್ಗೆ ಅಥವಾ ದೊಡ್ಡ ಇದಕ್ಕೆ ಅಲ್ಲ ಅದು. ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕಾಗ್ತದೆ. ನಾನು ಶಾಸ್ತ್ರೀಯ ಸಂಗೀತ ಕೇಳಬೇಕು ಅಂದರೆ ನಮ್ಮ ತಂದೆ ಯಾವತ್ತೂ ಒಂದು ಮಾತು ಹೇಳೋರು, ಶಾಸ್ತ್ರೀಯ ಸಂಗೀತ ಮನರಂಜನೆ ಅಲ್ಲ, ಆತ್ಮರಂಜನೆ ಅಂತ. ಸೊ ಆ ನಿಟ್ಟಿನಲ್ಲಿ ಆಯೋಜಕರು ಯೋಚನೆ ಮಾಡಬೇಕು. ನೀವು 1 ಲಕ್ಷ ಜನ ಇದ್ದಾರೆ, ಈ ಯಾವುದೋ ಇವ್ರು ಹೇಳ್ದಂಗೆ ಯಾವುದೋ ಉತ್ಸವಗಳಲ್ಲಿ ನೀವು ದೊಡ್ಡ ಕ್ಲಾಸಿಕಲ್ ಮ್ಯೂಸಿಷಿಯನ್ಸನ್ನು ಅಲ್ಲಿ ಕರೆಸಿದ್ರೆ ಅವ್ರು ತಂಬೂರಿ ಕೂಡಿಸ್ಕೊಳ್ಳಿಕ್ಕೆ 20 ಮಿನಿಟ್ ಆಗ್ತದೆ. ಅಲ್ಲಿಗೆ ಚಪ್ಪಾಳಿ ಹೊಡೆದ್ಬಿಡ್ತಾರೆ ಮಂದಿ, ಒಂದು ರಾಗ ಮುಗೀತು ಅಂತ. ಇನ್ನು ತಂಬೂರಿ ಸಹಿತ ಕೂಡಿರಂಗಿಲ್ಲ. ಹಂಗಾಗ್ಯದ ನಮ್ಮ ಮುಂದೆ. ಸಂತೂರು ಕೂಡಿಸಿದ್ರು ಶಿವಕುಮಾರ್ ಶರ್ಮಾ ಅವರು. ಅದು ಕೂಡಿಸ್ಲಿಕ್ಕೆ ಅವತ್ತು ಭಾಳ ಲೈಟಿನ ಪ್ರಭಾವ ಮೇಲೆ ಓಪನ್ ಏರ್ ಇತ್ತು. 45 ಮಿನಿಟ್ ಆತವ್ರು ಸಂತೂರು ಕೂಡಿಸ್ಲಿಕ್ಕೆ. ಯಾಕಂದ್ರೆ ಅವ್ರು 100 ತಂತು ಇರ್ತಾವೆ. ಅದು ಕೂಡಿಸಿ ಮುಗಿಸೋ ಅಷ್ಟೊತ್ತಿಗೆ ಮಂದಿ ಎಲ್ಲ ಜೋರಾಗಿ ಚಪ್ಪಾಳಿ ಹೊಡೆದ್ರು. ಅಭಿ ರಾಗ ಶುರು ನೀ ಕಿಯಾ ಮೈ ಸಿರ್ಫ್ ಟ್ಯೂನಿಂಗ್ ಕಿಯಾ ಹೇ ಅಂದರು. ಸೊ ಹಾಗೂ ಆಗ್ತಿರ್ತಾವೆ. ಅದು ನಾನು ಚೇಂಬರ್ ಕಾನ್ಸರ್ಟ್ನಲ್ಲಿ ಶಾಸ್ತ್ರೀಯ ಸಂಗೀತದ ಸಂಪೂರ್ಣ ಅದು ಪರಿಣಾಮ ಬೀರೋ ಅಂಥದ್ದು. ಆನಂದ ಹಾಡೋರ್ಗೂ ಅಷ್ಟೇ, ಕೇಳೋರ್ಗೂ ಅಷ್ಟೇ. ಅದು ಮನ ಮುಟ್ಟಬೇಕು ಅಂದರೆ ಹಂಗಾಗಬೇಕು. ಬಟ್ ಈಗ ಕಾರಣಾಂತರಗಳಿಂದ ಕಮರ್ಷಿಯಲೈಸೇಷನ್ ಆಫ್ ಅಂದರೆ ಈ ಕ್ಲಾಸಿಕಲ್ ಮ್ಯೂಸಿಷಿಯನ್ ಹಂಗಿದ್ರೆ ಈಗ ಸಣ್ಣದೊಂದು ಇದನ್ನು ಹೇಳ್ಬಿಡ್ತೀನಿ. ತಾನ್ಸೇನ್ ಇವರು ಕಾದಂಬರಿನೂ ಬರ್ದಾರ, ಅದ್ರ ಬಗ್ಗೆ ಒಂದು ಎಲ್ಲರಿಗೂ ಗೊತ್ತಿರಬೇಕು. ಅಕ್ಬರ್ ಕೇಳ್ತಾನೆ ತಾನ್ಸೇನಾಗ, ಅಲ್ಲೋ ನೀನ ಇಷ್ಟು ಚಲೋ ಆಡ್ತಿದ್ರೆ ನಿಮ್ಮ ಗುರು ಎಷ್ಟು ಚಲೋ ಆಡ್ತಿರ್ಬೇಕು ಅಂತ. ಅದಕ್ಕೆ ಅವರು ಹೇಳ್ತಾರೆ, ನಮ್ಮ ಗುರುಗಳು ಬಿಡ್ರಿ, ಅವ್ರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗ್ರೇಟ್ ಅವರು ಅಂತ. ಮತ್ತು ನಾನು ನೋಡ್ಬೇಕಲ್ಲ ಅವ್ರು ನೋಡ್ಬೇಕು. ನಿಂದಕ್ಕೆ ಕೇಳೋಣ ಇಷ್ಟು ನಾನು ನಿನಗೆಲ್ಲ ಉಪಾಧಿಗಳನ್ನ ಕೊಟ್ಟೇನಿ, ನಿಮ್ಮ ಗುರುಗಳನ್ನ ಭೇಟಿ ಮಾಡಿಸು ಅಂತ. ಅವ್ರು ಇಲ್ಲರಿ, ಅವ್ರು ಸಿಗಂಗಿಲ್ಲ, ಕಾಡ್ನಾಗ ಎಲ್ಲೋ ಇರ್ತಾರೆ, ದೇವಸ್ಥಾನದಾಗ ಅಷ್ಟೇ ಹಾಡ್ಕೋತ ಕೂತಿರ್ತಾರೆ ಅಂತ. ಇವರು ವೇಷ ಮರೆಸ್ಕೊಂಡು ಡಿಸ್ಗೈಸ್ನಲ್ಲಿ ಇಬ್ಬರು ಅಕ್ಬರು ತಾನ್ಸೇನ್ ಹೋಗ್ತಾರಂತಲ್ಲೇ. ಕಾಡ್ನಾಗ ಎಲ್ಲೋ ಒಂದು ಗಿಡದ ಬದಿಯಲ್ಲಿ ನಿಂತ್ಕೊಂಡು ಕೇಳ್ತಾರೆ. ಸ್ವಾಮಿ ಹರಿದಾಸ್ ಹಾಡ್ತಾ ಇರ್ತಾರೆ ಒಂದು ದೇವಸ್ಥಾನದಲ್ಲಿ. ಅವ್ರು ಹಾಡು ಕೇಳಿ ಅಕ್ಬರ್ ಕಣ್ಣಾಗ ನೀರು ಬರ್ತಾವೆ. ಹಂಗೆ ವಾಪಸ್ ಬರ್ತಾರೆ. ಏನೋ ತಾನ್ಸೇನ್ ಯಾವ ಲೆವೆಲಿಗೆ ಇದ್ದಾರಲ್ಲೋ ನಿಮ್ಮ ಗುರುಗಳು, ಅದ್ರಾಗ ಒಂದು 10% ಬಂದಿಲ್ಲಲ್ಲೋ ನಿನಗೆ, ಆದರೂ ನಿನಗೆ ನಾ ಇಷ್ಟೆಲ್ಲ ಹವಳ ಮುತ್ತು ಎಲ್ಲ ಆಸ್ತಿ ಕೊಟ್ಟೇನಿ ಅಂತ. ಅದಕ್ಕೆ ತಾನ್ಸೇನ ಬಗ್ಗೆ ಮಹಾರಾಜರ, ಅವರು ಹಾಡೋದು ಬರೀ ದೇವರಿಗೆ, ನಾ ಹಾಡೋದು ನಿಮಗೆ, ಅದಕ್ಕೆ ಡಿಫರೆನ್ಸು. ಸೊ ಶಾಸ್ತ್ರೀಯ ಸಂಗೀತಗಾರರು ಈಗ ಸ್ವಾಮಿ ಹರಿದಾಸ್ ಆಗ್ಲಿಕ್ಕೆ ಹೋದ್ರೆ ಅವರು ಹಂಗೆ ಇರಬೇಕಾಗ್ತದೆ. ಈಗ ತಾನ್ಸೇನ್ ಆಗಬೇಕು, ರೊಕ್ಕ ಗಳಿಸ್ಬೇಕು ಅಂದರೆ ಇವೆಲ್ಲ ಮಾಡಬೇಕು. ತಾನ್ಸೇನ್ ಬಗ್ಗೆ ಒಂದು ಇದೇನು ಈ ಪ್ರಸಂಗವನ್ನು ಹೇಳಿದರು. ಇದನ್ನು ಅನೇಕ ಗ್ರಂಥಗಳಲ್ಲಿ ಇನ್ನೊಂದು ಬಗೆಯಾಗಿ ಹೇಳಿದ್ದಾರೆ. ಏನಂತಂದ್ರೆ ತಾನ್ಸೇನ್ ಅಕ್ಬರ್ನ ಅವ್ರ ಗುರುಗಳ ಕಡೆ ಕರ್ಕೊಂಡು ಹೋಗ್ತಾನೆ. ಆವಾಗ ಅವರು ಲಂಕಾದಹನ್ ಸಾರಂಗ ಅನ್ನುವಂಥ ರಾಗವನ್ನು ಹಾಡ್ತಾರೆ. ಲಂಕಾದಹನ್ ಸಾರಂಗ ಆ ಹಾಡು ಎಷ್ಟು ಪರಿಣಾಮಕಾರಿಯಾಗಿತ್ತಂದ್ರೆ ಅವ್ರು ಕೂತಿರ್ತಕ್ಕಂಥ ಇಡೀ ವನ ಹೊತ್ತಿ ಉರಿಲಿಕ್ಕೆ ಪ್ರಾರಂಭ ಆಗ್ತವೆ. ಅದರ ಶಾಖ ಎಲ್ಲರಿಗೂ ಕಾಡ್ಲಿಕ್ಕೆ ಶುರು ಮಾಡ್ತದೆ.
ಆವಾಗ ತಾನ್ಸೇನ್ ಇದ್ದವ ಮೇಘರಾಗವನ್ನು ಹಾಡಿ ಮಳೆ ಬರಿಸಿ ಆ ವಾತಾವರಣವನ್ನು ತಂಪು ಮಾಡಿದ ಅಂತಕ್ಕಂಥದ್ದು. ಇದು ದಂತಕಥೆ ಇರ್ಬೋದು, ಇದು ದಂತಕಥೆ ಇರ್ಬೋದು. ಆದರೆ ಈ ಕಥೆಯ ಒಳಗಿರ್ತಕ್ಕಂಥ ಸಾರಾಂಶ ಏನು ಅಂತಂದರೆ ನಮ್ಮ ರಾಗಗಳಿಗೆ ಅಷ್ಟೊಂದು ಶಕ್ತಿ ಇದೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ತಾನ್ಸೇನ್ ತನ್ನ ಜೀವಿತದ ಕೊನೆಯ ಅವಧಿಯಲ್ಲಿ ರಾಗಗಳನ್ನು ಹಾಡಿ ರೋಗಿಗಳನ್ನು ಉಪಚಾರ ಮಾಡ್ತಿದ್ದ ಅನ್ನುವಂಥ ಇತಿಹಾಸ ಅದ. ಅವ ಕೊನೆಗೆ ಈಗೇನು ರಾಗ ಥೆರಪಿ ಅಂತ ಏನು ಬಂದವ ಅಥವಾ ಮ್ಯೂಸಿಕ್ ಥೆರಪಿ ಅಂತ ಏನು ಬಂದದ ಅದನ್ನು ತಾನ್ಸೇನ್ ಆವಾಗಿನ ಕಾಲಕ್ಕೇ ಮಾಡಿದ. ಇವ್ರ ಕಾದಂಬರಿ ಅದನ್ನು ಚೆನ್ನಾಗಿ ಮಾಡ್ತಿದೆ. ಹಾಸ್ಪಿಟಲ್ಗೆ ಅದನ್ನು ತೊಗೊಂಬಂದು ಅವನ ಗುಣ ಮಾಡ್ತಾರೆ. ತಾನ್ಸೇನ್ ಕೊನೆಯ ದಿನದಲ್ಲಿ ಆ ಕೆಲಸವನ್ನು ಮಾಡಿದ ಅನ್ನುವಂಥದ್ದು ನಮಗೆ ಇತಿಹಾಸದಲ್ಲಿ ಸಿಗ್ತಾ ಇದೆ. ಅದು ನನ್ನ ಕಾದಂಬರಿ ಒಳಗೂ ಕೂಡ ನಾನು ಅದನ್ನು ಬಳಸ್ಕೊಂಡಿದ್ದೇನೆ. ಸಮಯ 10 ನಿಮಿಷ ಮಾತ್ರ ಇದೆ. ನಿಮಗೊಂದು ಪ್ರಶ್ನೆ ಇದೆ. ನಿಮ್ಮ ಕಾದಂಬರಿ ಓದಿದ ಮೇಲೆ ಪ್ರೀತಿ ಮಾಡಿ ಖುಷಿಪಟ್ಟು ಸಂತೋಷ ಆಗಿ ಆಮೇಲೆ ನಾವು ನಿಮ್ಮ ಮೇಲೆ ಸಿಟ್ಟಿಗಿದ್ದೀವಿ. ಯಾಕೆ ಸಿಟ್ಟು ಬತ್ತು ನಿಮಗೆ ಅಂತಂದರೆ ಸುಖಾಂತದಲ್ಲಿ ಮುಗಿಸ್ಬೇಕಾಗಿತ್ತು ಕಾದಂಬರಿಯನ್ನು. ನಾನು ಆ ಕಾದಂಬರಿ ನನ್ನ ಕೈ ಕೊಟ್ಟಿದ್ದೆ. ಕೊನೆಗೆ ಆ 100 ಇದನ್ನು ಜೂಕೋ ಬಾಕ್ಸ್ ಗಡಿಯಾರಗಳನ್ನು ತಂದ ಗುರುಗಳು ಭಾಳ ಸಂತೋಷದಿಂದ ಪ್ರಾಣ ಬಿಟ್ಟರು ಅಂತ ಬರೆಸ್ತೀವಿ. ನೀವೇನು ಮಾಡ್ತೀರಿ? ಗುರುಗಳು ವಿಷಯ ತೊಗೊಂಡು ಸಾಯ್ತಾರೆ, ಗಡಿಯಾರ ಮಾಡೋ ಟೆಕ್ನಿಷಿಯನ್ ಸಾಯ್ತಾನೆ, ಗಡಿಯಾರ ಬಂದು ಬಿದ್ದು ಹೋಗ್ತದೆ, ಇನ್ನು ಆ ಗಡಿಯಾರ ಇಲ್ಲ ಅಂತ ತೋರಿಸ್ತೀರಿ. ಯಾಕಿಟ್ಟು ಇದು ಹಾಗೆ ಸಿಟ್ಟು? ಮೊದಲನೇದಾಗಿ ಹಂಗೆ ಮಾಡಲಿಲ್ಲ ಅಂದರೆ ನೀವು ಇವತ್ತಿಲ್ಲಿ ನಾನು ಕರಿತಿದ್ದಿಲ್ಲ. ನಿಮ್ಗೆ ಆ ನಾವೆಲ್ ಕಾಡಬೇಕು ಅಂತ ಹಂಗೆ ಬರದೆ. ಆಮೇಲೆ ನೀವು ಮೊದಲನೇ ಇದ್ರಲ್ಲ, ಅನೇಕ ಜನ ಅದನ್ನು ಓದಿದವರು ಬಹಳಷ್ಟು ಜನ ಅದನ್ನೇ ಪ್ರಶ್ನೆ ಕೇಳಿದರು, ಕೊನೆಯಲ್ಲಿ ಯಾಕೆ ಸುಖಾಂತ್ಯ ಇಲ್ಲ ಅಂತ. ಅದಕ್ಕೆ 2-3 ಕಾರಣಗಳು. ಒಂದು, ಐ ವಾಂಟೆಡ್ ದ ಸಬ್ಜೆಕ್ಟ್ ಟು ಬಿ ಹಾಂಟಿಂಗ್. ಅದು ಒಂಥರ ನಾವು, ಯಾಕೆಂದರೆ ಸಂಗೀತಗಾರರು ನಾವೊಂದು ರಾಗ ನುಡಿಸ್ಬಿಟ್ಟ ಮೇಲೆ ಅದು ತಲೆಯಲ್ಲಿ ಗುಂಗು ಇರಬೇಕು. ಇವ್ರು ಹೇಳಿದ್ರಲ್ಲ ಅನಾಹತನಾದ, ಅದು ಹಾಗೆ ತಲೆಯಲ್ಲಿ ಸುತ್ತುತ್ತಾ ಇರಬೇಕು ಆ ರಾಗದ ಒಂದು ಗುಂಗು. ಹಾಗೆ ಆ ಕಥೆಯನ್ನು ಆ ಒಂದು ಆ್ಯಂಗಲಲ್ಲಿ ನಾನು ಒಂದು ಮುಗಿಸ್ಬೇಕು ಅಂತ ಒಂದು ಐಡಿಯಾ. ಎರಡನೇ ವಿಷಯ ಅಂದರೆ ನಾನು ಬರೆದಿದ್ದನ್ನೇ OTTಗೆ. ಅಲ್ಲಿ ಅವ್ರಿಗೆ ದೇ ಲೈಕ್ ಡ್ರಾಮಾಸ್ ಆ್ಯಂಡ್ ದೇ ವಾಂಟ್ ಈಗ ಸೀಸನ್ 2 ಬರೋದಾದರೆ ಅದಕ್ಕೆ ಮುಂದೆ ಏನೋ ಒಂದು ಅವಕಾಶನೂ ಇರಬೇಕು. ಈ ರೀತಿ ಯೋಚನೆ ಮಾಡಿ ನಾನು ಮಾಡಿದ್ದು. ಅದರಲ್ಲಿ ಇನ್ನೊಂದು ಏನಂದರೆ, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವನ ಶಿಷ್ಯರಿಬ್ಬರು ಆನಂದ್ ಮತ್ತು ರಶ್ಮಿ ಇಬ್ಬರು ತಲೆ ಮೇಲೆ ಕೈ ಇಟ್ಟು ಇನ್ನು ಮುಂದೆ ನನ್ನ ಈ ಘರಾನ ಏನದ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ, ಅವ್ರ ಮೇಲೆ ನಂಬಿಕೆ ಅವ್ನಿಗೆ ಇರೋಂಗಿಲ್ಲ, ಅವ ನಂಬಿಕೆ ಬರ್ತದೆ ಕಡೆಗೆ ಸಾಯಬೇಕಾದ್ರೆ. ಸೊ ಹೀಗಾಗಿ ಅವರಿಬ್ಬರು ಮುಂದೆ ನಡೆಸ್ಕೊಂಡು ಹೋಗ್ತಾರಂತ ಯಾವಾಗ ಗ್ಯಾರಂಟಿ ಆಗ್ತದೆ ಆವಾಗ ಅವನು ಉಂಗುರದಾಗಿರೋ ವಿಷ ಅವನು ತೊಗೊಂಡು ಸಾಯ್ತಾನೆ. ಈ ಗಡಿಯಾರನೂ ಇಲ್ಲ, ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಬಾಲ್ಯದ ಗೆಳೆಯ ಅವನೂ ಇಲ್ಲ, ನಾನು ಜೀವನ ನಾನು ನಡೆಸ್ತಿದ್ದೇ ಗಡಿಯಾರಕ್ಕೋಸ್ಕರ, ಆ ಗಡಿಯಾರನೂ ಇಲ್ಲ. ಈ ಎರಡೂ ಇಲ್ಲ ಅಂದಮೇಲೆ ನಾನು ಬದುಕಿದ್ದು ಏನು ಮಾಡೋದು? ಅದು ವಿಷ ತೊಗೊಂಡು ಸಾಯ್ತಾನೆ. ಇನ್ನೊಂದು ಸುಮ್ಮನೆ ನಿಮ್ಮನ್ನು ಕೇಳ್ತಿದ್ದೀನಿ. ಇಲ್ಲಿ ಕಾದಂಬರಿಕಾರ ಇದ್ದಾರೆ, ಸಂಗೀತಗಾರರ ಸಾಹಿತ್ಯ ಗೋಷ್ಠಿ ಇದು. ನೀವು ಹುಟ್ಟಿದ್ದು 1974ರಲ್ಲಿ, 73 ಇರಲಿ, 1995ಕ್ಕೆ ಬೆಂಗಳೂರಿಗೆ ಬಂದುಬಿಟ್ರಿ. ಇಷ್ಟು ದೀರ್ಘ ಕಾಲ ಬೆಂಗಳೂರಲ್ಲಿ ಕಳೆದರೂ ಕೂಡ ಇಡೀ ಕಾದಂಬರಿ ಧಾರವಾಡ ಭಾಷೆಯನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿರಿ. ಅದನ್ನು ಇಂಗ್ಲೀಷ್ನಾಗ ಮಾಡೋಕ್ಕೆ ಸಾಧ್ಯ ಇಲ್ಲವಷ್ಟು ಲೋಕಲ್ ಭಾಷೆಯನ್ನು ನೀವು ಬಳಸ್ತೀರಿ. ಒಬ್ಬ ನಾವೆಲಿಸ್ಟಾಗಿ ನನಗೆ ಇದು ಹೆಂಗೆ ಸಾಧ್ಯ ಆಯ್ತು ಅಂತ ಕೇಳ್ತೀನಿ ಅಷ್ಟೇ. ಅಲ್ಲ ಅಂದ್ರೆ ಇನ್ನೊಂದು ಇಲ್ಲಿ ಇವ್ರು ಕೇಳ್ಯಾರ ಅಂತ ಹೇಳ್ತೀನಿ, ಭಾಳ ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಕನ್ನಡದ ಈ ಬರೀಲಿಕ್ಕೆ ಕಲ್ತಿದ್ದನ್ನು 8th ಗ್ರೇಡಲ್ಲಿ, 8ನೇ ಎತ್ತ. ಬಿಕಾಸ್ ನಾನು ಎಜುಕೇಷನ್ ಎಲ್ಲ ಆಗಿದ್ದು ಗೋವಾ, ಹೈದ್ರಾಬಾದು, ದಿಲ್ಲಿ. ಕೊನೆ 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ದು ಮಾತ್ರ ಧಾರವಾಡ. ಹಾಗಾಗಿ ಮನೆಯಲ್ಲಿ ನನಗೇನು ಕನ್ನಡದ ಪಾಠ ಆಯಿತು ಅದೇ ನನ್ನ ಕನ್ನಡದ ಅಭ್ಯಾಸ. 95ರವರೆಗೂ ನಾನು ಮಾತಾಡ್ತಾ ಇದ್ದದ್ದು ಬರೀ ಧಾರವಾಡ ಕನ್ನಡ. ಬೆಂಗಳೂರಿಗೆ ಬಂದ ಮೇಲೆ ಗುಂಡೂರಾವ್ ಅಥವಾ ನಮ್ಮ ಕವಿಗಳು, ಸಂಗೀತ ನಿರ್ದೇಶಕರು ಇವರೆಲ್ಲರ ಒಡನಾಟದಿಂದ ನನಗೆ ಸಾಹಿತ್ಯದ ಬಗ್ಗೆ ಅರಿವಾಗಿದ್ದು, ಭಾಷೆಯ ಬಗ್ಗೆ ಕಲಿತದ್ದು. ಅದಾದ ಮೇಲೆ ಹೀಗಾಯಿತು. ಸೊ ಮನೆಯಲ್ಲಿ ಇವತ್ತಿಗೂ ನಾವು ಧಾರವಾಡ ಕನ್ನಡ ಮಾತಾಡ್ತೀವಿ. ಈಗ ಧಾರವಾಡದವ್ರು ಇವ್ರು ಸಿಕ್ಕರು, ಮುಂಜಾನೆಯಿಂದ ನಾವಿಬ್ಬರು ಧಾರವಾಡ ಕನ್ನಡದಾಗ ಮಾತಾಡ್ಲಿಕ್ಕತ್ತೀವಿ. ಅದು ಆಟೋಮೆಟಿಕ್, ಅದು ನಮ್ಮವ್ರು ಬಂದ್ಕೊಳ್ಳಿ ಅದು ಮತ್ತೇನ್ರಪ್ಪ ಆರಾಮಿದ್ದೀರಿಲ್ಲೋ ಅಂತಲೇ ಚಲೋ ಆಗ್ತದೆ. ನಮ್ಮ ಬೆಳಗಾವಿ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ. ಜೋಶಿ ಸರ್, ನಿಮ್ಮ ಸೂರ್ಯದರ್ಶನ ಓದಿದ ಮೇಲೆ ನನಗೊಂದು ಸಂಶಯ, ಇದು ಎಲ್ಲೋ ಭೀಮಸೇನ್ ಜೋಶಿಯವರ ಬದುಕನ್ನು ಕಟ್ಟಿಕೊಡುವ ಕಾದಂಬರಿ ಅಂತ ಅನಿಸ್ತದೆ ನನಗೆ. ಹೌದಂದ್ರೆ ಹೌದು, ಇಲ್ಲ ಅಂದರೆ ಇಲ್ಲ, ಗೊತ್ತಿಲ್ಲ. ಭಾಳಷ್ಟು ಮಂದಿಗೆ ಹೆಂಗೆ ಅನಿಸ್ಯದ. ಯಾಕಂದರೆ ಅದರೊಳಗೆ ಬರ್ತಕ್ಕಂಥ ಕೆಲವು ವಿವರಗಳು, ಪಂಡಿತ್ ಭೀಮಸೇನ್ ಜೋಶಿ ಅವರು ಬಾಲ್ಯದೊಳಗೆ ಏನೋ ಒಂದು ಕಷ್ಟವನ್ನು ಪಟ್ಟರು ಸಂಗೀತವನ್ನು ಕಲಿಯೋದ್ರ ಸಲುವಾಗಿ, ಅದಕ್ಕೆ ಸಂಬಂಧಪಟ್ಟಂಥವು ಒಂದು.
ಆಮೇಲೆ ಎರಡನೇದು ಭಾಳ ಮಹತ್ವವಾಗಿರತಕ್ಕಂಥ ಸಂಗತಿ ಏನಂತಂದರೆ ಅಲ್ಲಿ ಭೀಮಸೇನ್ ಜೋಶಿ ಎಷ್ಟು ಕಷ್ಟಪಟ್ಟರು ಅನ್ನೋದಕ್ಕಿಂತ ಅವರಂತೆಯೇ ಕಷ್ಟಪಟ್ಟ ಅನೇಕ ಜನ ನಮ್ಮಲ್ಲಿದ್ದಾರೆ. ಉದಾಹರಣೆಗೆ ಬಾಲಕೃಷ್ಣ ಬುವ ಇಚಲಕರಂಜಿಕರ್ ಅಂತ ಅವರು ಭಾಳ ದೊಡ್ಡ ಸಂಗೀತಕಾರರಾಗಿದ್ದರು. ಅವರು ಬಾಲ್ಯದಲ್ಲೇ ಮನೆ ಬಿಟ್ಟು ಓಡಿ ಹೋಗಿ ಸಂಗೀತವನ್ನು ಕಲಿತರು. ಇಡೀ ಇಂಡಿಯಾ ಕಾಲ್ನಡಿಗೆಯಿಂದ ನಡ್ಕೊಂಡು ಹೋಗಿ ಸಂಗೀತ ಕಲಿತರು. ರಾಮಕೃಷ್ಣ ಬುವ ವಜಯ್ ಅನ್ನೋರು ಬೆಳಗಾವಿಯವರು, ಗ್ವಾಲಿಯರ್ ಘರಾಣೆಯವರು, ಅವರ ಜೀವನ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ಹಾಗೆ ನಮ್ಮ ಭಾರತ ಕಂಡ ಭಾಳ ಹೌದಾ ಅಲ್ಲ, ಅದನ್ನೇ ಆ ಪಾಯಿಂಟಿಗೆ ಬರ್ತೇನೆ. ಅದೇ ರೀತಿ ಭಾಳ ದೊಡ್ಡ ಸಿತಾರಿಯ ನಮ್ಮ ಭಾರತ ಕಂಡಂತಹ ಅಲ್ಲಾವುದ್ದೀನ್ ಖಾನ್ ಅನ್ನುವಂಥವ್ರು, ಅವರ ಕಥೆನೂ ಸೇಮ್ ಇದೆ. ಸೊ ಈಗ ನಾನು ಹೇಳಬೇಕಾಗಿದ್ದೇನಂತಂದರೆ, ನೀವು ಸಂಗೀತವನ್ನು ಕಲಿಯುವಂಥ ಸಮಯದೊಳಗೆ ಏನನ್ನು ಶ್ರಮ ಪಡ್ತೀರಿ ಅದರ ಫಲ ನಿಮಗೆ ಮುಂದೆ ಯೌವನದೊಳಗೆ, ವೃದ್ಧಾಪ್ಯದೊಳಗೆ, ನೀವು ಪ್ರೌಢ ಆದಮೇಲೆ ಸಿಗ್ತದೆ. ನೀವು ಬಾಲ್ಯದೊಳಗೆ ಶ್ರಮನೇ ಪಡಲಿಲ್ಲ ಅಂದರೆ ನೀವು ದೊಡ್ಡ ಕಲಾವಿದರು ಆಗೋದು ಹೆಂಗೆ? ಇದು ನನಗೆ ಮುಖ್ಯವಾಗಿ ಸೂರ್ಯದರ್ಶನದ ಮೂಲಕ ಹೇಳಬೇಕಾಗಿದೆ. ಅಲ್ಲಿ ಭೀಮಸೇನ್ ಜೋಶಿ ಅವರು, ಅಲ್ಲಾವುದ್ದೀನ್ ಖಾನ್ರು ಅಥವಾ ರಾಮಕೃಷ್ಣ ಬುವ ವಜಯ್ ಅವರು, ಈ ಬಾಲಕೃಷ್ಣ ಬುವ ಇಚಲಕರಂಜಿಕರ್ ಅವರು ಒಂದು ಮಾಡೆಲ್ ಆಗಿ ನಮಗೆ ಕಾಣಿಸ್ತಾರೆ ವಿನ ಅದು ಅವರದೇ ಕಥೆ ಅಲ್ಲ ಅನ್ನುವಂಥದ್ದು. ಅವರ ಒಂದು ಮಾಡೆಲ್ ಅಷ್ಟೇ. ಒಬ್ಬ ಸಂಗೀತಗಾರ, ಒಬ್ಬ ಸಾಧಕ ಯಾವ ರೀತಿಯಾಗಿ ತನ್ನ ಸಾಧನೆಯನ್ನು ಮಾಡ್ಕೊಳ್ಬೇಕು ಅನ್ನೋಂಥದ್ದನ್ನು ನಾನು ಆ ಕಾದಂಬರಿ ಮೂಲಕ ಹೇಳಿಕೆ ಹೋಗೇನಿ. ಅದರೊಳಗೆ ಆನುಷಂಗಿಕವಾಗಿ ಭೀಮಸೇನ್ ಜೋಶಿ ಅವರ ಅಂಶಗಳು ಹೆಚ್ಚಿದ್ರೆ ಅದು ನಿಮಗೆ ಹಂಗೆ ಅನ್ನಿಸ್ಲಿಕ್ಕೂ ಸಾಧ್ಯದ. ಕೊನೆಯ ಪ್ರಶ್ನೆ, ಇಬ್ಬರೂ ಉತ್ತರ ಕೊಡ್ಬೋದು. ನಿಮ್ಮ ಗುಜರಿ ತೋಡಿ ಕಾದಂಬರಿಯಲ್ಲಿ ಬರ್ತದೆ, ರಾಗಗಳನ್ನು ಆಗಿನ ಇವರು ಸಂದೇಶ ವಾಹಕಗಳಾಗಿ ಬಳಸ್ತಾ ಇದ್ರು ಅಂತ. ಉದಾಹರಣೆಗೆ ಮಾನ್ಸಿಂಗ್ ತೀರ್ಕೊಂಡಾಗ ಅಲ್ಲಿ ಅವರು ಹಾಡ್ತಾರೆ, ಅವರು ಜೀವನ್ಪುರಿ ಇವ್ರ ಕಾದಂಬರಿಯಲ್ಲಿ ಜೀವನ್ಪುರಿ ಬರ್ತದೆ, ಅದು ಸತ್ತವರನ್ನ ಬದುಕಿಸ್ತದೆ ಅನ್ನುವಂಥ ಒಂದು ನಂಬಿಕೆಯ ಹಾಡು. ಓಕೆ, ಜೊತೆಗೆ ಗ್ವಾಲಿಯರ್ ಇದು ದುರ್ಗಾ ಮಾತೆ ಪ್ರತೀಕ. ಗ್ವಾಲಿಯರ್ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ದುರ್ಗಾ ಮಾತೆಗೆ ಅನ್ಯಾಯ ಆಗ್ತದೆ, ಅವಳು ನೀವು ಸಹಿಸ್ತೀರಿ ಅಂತ ಇವರಿಗೆ ಕೇಳುಗರಿಗೆ ಇದು ಉತ್ತೇಜನ ಮೂಲಕವಾಗಿ ರಾಗವನ್ನು ಹಾಡಿದರೆ ಲಲಿತಲ್ಲಿ ಅಂತ ಅದು ಬರ್ತದೆ. ನಾವು ಲಲಿತ್ ಅಂತೀವಿ, ಅವ್ರು ಲಲಿತ್ ಅಂತಾರೆ. ಇದು ಹೌದಾ? ಹೌದು. ಇವತ್ತಿಗೂ ಹಿಂದೂಸ್ತಾನಿ ಸಂಗೀತದಲ್ಲಿ ಜೀವನ್ಪುರಿಯನ್ನು ಹಾಡಿದರೆ ಸತ್ತವರನ್ನು ಬದುಕಿಸ್ತಕ್ಕಂಥ ಶಕ್ತಿ ಆ ರಾಗಕ್ಕಿದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆ ನಂಬಿಕೆ ಇಟ್ಕೊಂಡು ಅವ್ರು ಭಾಳ ಕಡಿಮೆ ಜನ ಇರಬಹುದು ಇವತ್ತಿನ ಆದರೆ ಆ ನಂಬಿಕೆ ಇವತ್ತಿಗೂ ಉಳ್ಕೊಂಡು ಬಂದಿದೆ ಅನ್ನುವಂಥದ್ದು ಒಂದು. ಎರಡನೇದು, ಅಲ್ಲಿ ಕಾದಂಬರಿಯ ಸನ್ನಿವೇಶಕ್ಕೆ ಅನುಗುಣವಾಗಿ ವೈರಿಗಳಿಗೆ ಮಾನ್ಸಿಂಗ್ ತೋಮರ್ ಒಂದು ಸಂದೇಶವನ್ನು ಕೊಡಬೇಕಾಗಿರ್ತದೆ. ಏನಂತಂದರೆ, ಗ್ವಾಲಿಯರ್ ಕೋಟೆ ಇದು ನೀವು ಹೇಳಿದಾಗ ಒಂದು ದುರ್ಗೆ ಪ್ರತೀಕ. ನೀವು ದುರ್ಗೆ ಆಕೆಯನ್ನು ಒಲಿಸ್ಕೊಂಡ್ರೆ ಅವಳಷ್ಟು ಕರ್ಣಶಾಲಿ ಯಾರೂ ಇಲ್ಲ. ಅಕಸ್ಮಾತ್ ಆಕೆಯನ್ನು ನೀವು ಕೆಣಕಿದ್ರೆ ಅವಳಷ್ಟು ಮಾರಿನೂ ಯಾರೂ ಇಲ್ಲ. ಅದು ಗ್ವಾಲಿಯರ್. ಆ ರೀತಿಯಾಗಿ ಲಲಿತ್ ರಾಗದಲ್ಲಿ ಎರಡು ಅಂಶ ಇವೆ. ಲಲಿತ್ ರಾಗದ ಪೂರ್ವಾಂಗ ಭಾಳ ಮಧುರವಾಗಿದೆ, ಉತ್ತರಾಂಗ ಭಾಳ ಚಂಚಲವಾಗಿದೆ. ಹೀಗಾಗಿ ಇದನ್ನು ಒಂದು ಸಾಂಕೇತಿಕವಾಗಿ ಇಟ್ಟುಕೊಂಡು ಅಲ್ಲಿ ಬೈಜೂಬ್ ಅವರ ಲಲಿತ್ ರಾಗವನ್ನು ಹಾಡುವುದರ ಮೂಲಕ ಗ್ವಾಲಿಯರನ್ನು ಕೆಣಕಬೇಡ್ರಿ ಎನ್ನುವಂಥ ಸಂದೇಶವನ್ನು ವೈರಿಗಳಿಗೆ ಕೊಡ್ತಾನೆ. ಯಾಕಂತಂದ್ರೆ ಆವತ್ತಿನ ಅವನ ಕಾರ್ಯಕ್ರಮದಲ್ಲಿ ವೈರಿಗಳು ಆ ಕಾರ್ಯಕ್ರಮವನ್ನು ಕೇಳಿಕ್ಕೆ ಬಂದಿರ್ತಾರೆ, ಸಂಗೀತವನ್ನು ಕೇಳಿಕ್ಕೆ ಬಂದಿರ್ತಾರೆ. ಅವರ ಮುಖಾಂತರ ಈ ಸಂದೇಶವನ್ನು ಕಳಿಸುವಂಥ ಕೆಲಸವನ್ನು ಬೈಜೂಬ್ ಅವರ ಲಲಿತ್ ರಾಗವನ್ನು ಹಾಡುವುದರ ಮೂಲಕ ಮಾಡ್ತಾನೆ. ನಮಗೂ ಇವ್ರಿಗೂ ಸಾಹಿತ್ಯಕ್ಕೂ ಸಂಗೀತಕ್ಕೂ ಎಂಥ ಮಧುರವಾದಂತಹ ಒಂದು ಬೆಸುಗೆ ಸಂಬಂಧ ಇತ್ತು ಅನ್ನೋದಕ್ಕೆ ಕನ್ನಡದ ಆದಿಕವಿಯಾದಂಥ ಪಂಪ ಅವರು ಸಂಗೀತಗಾರರ ಮಂತ್ರಕ್ಕೆ ಸೇರಿರ್ತವನು. ಅವನು ಒಂದು ಶಾಸನ ಇದಿದೆ, ಶಾಸನದಲ್ಲಿ ಅವರು ಹೇಗಿದ್ದರು ಅಂದರೆ, ಗೀತಂ ಗಾತುಂ ಅನೇಕ ಭೇದ ಸುಭಗಂ, ನಾನಾ ರಾಗಗಳಲ್ಲಿ ಅದನ್ನೆಲ್ಲ ಹಾಡ್ತಾ ಇದ್ದರು. ಸೋಚಾವಚಂ, ಕೆಲವೊಂದು ಎತ್ತರದ ಕಂಠದಲ್ಲಿ ಆಡಬೇಕಾಗುತ್ತಂತೆ, ಹಾಗೆ ಹಾಡ್ತಾ ಇದ್ರು ಅವರು ಪಂಪ ಮತ್ತು ಅವನ ತಮ್ಮ ಜಿನವಲ್ಲಭ. ಆಮೇಲೆ ಈ ಸಂಗೀತಗಾರರು ಹೆಂಗಿರ್ತಾರೆ ಅಂದರೆ, ಪ್ರಿಯಾನಿ ಒದಿತುಂ, ಭಾಳ ಮಧುರವಾಗಿ ಮಾತಾಡ್ತೀರಿ ನೀವು. ಅಂಗನ ರಮಯಿತುಂ, ಸ್ತ್ರೀಯರಿಗೆ ಭಾಳ ಖುಷಿಯಾಗುತ್ತೆ ಇದೆಲ್ಲ. ಹೀಗಾಗಿ ಸಾಹಿತ್ಯಕ್ಕೂ ಸಂಗೀತಕ್ಕೂ ಮಧುರವಾದಂಥ ಸಂಬಂಧ. ಅದಕ್ಕೆ ದೃಷ್ಟಾಂತ ನೀವು ಮತ್ತು ಪಂಪ. ವರ್ಣಗಳನ್ನು ಬಳಸುವುದರ ಮೂಲಕ ರಾಗಗಳ ಪೇಂಟಿಂಗ್ ಆಗಿದೆ. ಇದು ಈ ರೀತಿಯಾಗಿ ನಾವು ಸ್ವಲ್ಪ ಅಭ್ಯಾಸ ಮಾಡ್ಕೊತ ಹೋದ್ರೆ ಗೊತ್ತಾಗ್ತದೆ. ಕಾದಂಬರಿಯಾದ ಸಂಗೀತ ಈ ಶೀರ್ಷಿಕೆಯ ಅಡಿಯಲ್ಲಿ ಈವರೆಗೂ ನಡೆದ ಗೋಷ್ಠಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ವಿ. ಈ ಗೋಷ್ಠಿಯನ್ನು ಅದ್ಭುತವಾಗಿ ಸಂಯೋಜಿಸಿದ ಬಾಳಾ ಸಾಹೇಬ್ ಲೋಕಾಪುರ್ ಅವರಿಗೆ
ಹಾಗೆ ರಾಗಗಳ ಬಗ್ಗೆ, ಶಾಸ್ತ್ರೀಯ ಸಂಗೀತದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿ ಅದ್ಭುತವಾಗಿ ಈ ಚರ್ಚೆಯಲ್ಲಿ ಭಾಗವಹಿಸಿದ ಪ್ರವೀಣ್ ಗೋಡ್ಕಿಂಡಿ ಅವ್ರಿಗೆ ಹಾಗೆ ಶಿರೀಶ್ ಜೋಶಿ ಅವ್ರಿಗೆ ಬುಕ್ ಬ್ರಹ್ಮ ತಂಡದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು.